ಇವತ್ತು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಬ್ರೇಕಿಂಗ್ ಬ್ಯಾಡ್ ನ ಸೀಸನ್ 2 ನ ಎಪಿಸೋಡ್ 9, 10, 11, 12 ಹಾಗೂ 13 ನೀವು ಸೀಸನ್ 1 ಅನ್ನ ನೋಡಿದ್ರೆ ನಮ್ಮ ಹತ್ರ ಕಂಬೈನ್ ಆಗಿ ಫುಲ್ ವಿಡಿಯೋನೇ ಇದೆ. ಜೊತೆಗೆ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಬಹುದು. ಅದನ್ನ ನೋಡ್ಕೊಂಡು ಬನ್ನಿ, ಇಲ್ಲದ್ರೆ ಈ ಸ್ಟೋರಿ ನಿಮ್ಗೆ ಅರ್ಥ ಆಗೋದಿಲ್ಲ. ಮತ್ತೆ ಕಳೆದ ಎಪಿಸೋಡ್ ನ ಎಂಡಿಂಗ್ ಅಲ್ಲಿ ಏನಾಯ್ತು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಕಳೆದ ಎಪಿಸೋಡ್ ನ ಎಂಡಿಂಗ್ ನಲ್ಲಿ ವಾಲ್ಟರ್ ವೈಟ್ ಹಾಗೂ ಸೋಲ್ ಗುಡ್ ಮ್ಯಾನ್ ನ ಪ್ಲಾನ್ ನ ಪ್ರಕಾರ ಯಾರೋ ಒಬ್ಬ ಬಾಲ್ಡಿ ವ್ಯಕ್ತಿಯನ್ನ ಕರೆಸಿ ಅವನೇ ಹೈಸೆನ್ಬರ್ಗ್ ಅಂತ ನಂಬುವ ಹಾಗೆ ಡಿಎ ಆಫೀಸರ್ಸ್ ಗಳನ್ನ ಮಂಗ ಮಾಡಿದ್ರು. ಈ ಘಟನೆ ಎಲ್ಲ ಆದ್ಮೇಲೆ ಸೋಲ್ ಗುಡ್ ಮ್ಯಾನ್ ಗೆ ವಾಲ್ಟರ್ ವೈಟ್ ಇರೋ ಜಾಗ ಗೊತ್ತಿದೆ, ಮತ್ತೆ ಅವನ ಹೆಸರು ಕೂಡ ವಾಲ್ಟರ್ ವೈಟ್ ಅಂತ ಗೊತ್ತಿದೆ. ಅಂಡ್ ಕೊನೆಯಲ್ಲಿ ಒಂದು ಡೀಲ್ ಕೂಡ ಮಾಡ್ಕೊಂಡಿದ್ದ, ನಿನ್ಗೆ ಹಣ ಕೊಟ್ರೆ ನಾನು ಯಾವ ಕೆಲಸ ಕೂಡ ಮಾಡ್ತೀನಿ ಅಂತ. ಸೊ ಬನ್ನಿ ಒಂದು ಇಂಟ್ರೋದ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಈಗ ಎಪಿಸೋಡ್ 9 ನ ಸ್ಟಾರ್ಟಿಂಗ್ ನಲ್ಲ ಕೆಮಿಯೋಥೆರಪಿ ನಡೀತಿರುತ್ತೆ. ಜೊತೆಗೆ ವಾಲ್ಟರ್ ವೈಟ್ ಅವನದೇ ಎಕ್ಸ್ರೇ ಅನ್ನ ನೋಡ್ತಾನೆ. ಸೊ ಇಲ್ಲಿದೆಲ್ಲ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಂಡು ವಾಲ್ಟರ್ ವೈಟ್ ಬರ್ತಾನೆ ಸೋಲ್ ಗುಡ್ ಮ್ಯಾನ್ ನ ಬಳಿಗೆ. ಸೊ ಈಗ ಸಹಾಯಕ್ಕಾಗಿ ನಮ್ಮ ಎದುರಿದ್ದಾನೆ ಸೋಲ್ ಗುಡ್ ಮ್ಯಾನ್. ವಾಲ್ಟರ್ ವೈಟ್ ಹೇಳ್ತಾನೆ, ನಂಗೆ ಮನಿ ಲಾಂಡ್ರಿಂಗ್ ಮಾಡ್ಬೇಕಾಗಿದೆ. ಈಗ ಬೈ ದ ವೇ ಎಜುಕೇಶನಲ್ ಪರ್ಪಸ್ ಹೇಳ್ತಿದ್ದೀನಿ. ಮನಿ ಲಾಂಡ್ರಿಂಗ್ ಅಂದ್ರೆ ಯಾವುದೇ ಇಲ್ಲಿಗಲ್ ಹಣ ಆಗಿರ್ಬೋದು, ಅದು ಡ್ರಗ್ ನಿಂದ ಬಂದಿರಬಹುದು, ಇಲ್ಲಿಗಲ್ ಬೆಟ್ಟಿಂಗ್ಸ್ ಗಳಿಂದ ಬಂದಿರಬಹುದು, ಕಾನೂನಿನ ವಿರುದ್ಧ ಮಾಡಿದಂತಹ ಹಣಗಳು ಕಳ್ಳ ನೋಟ್ ಆಗುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಅದನ್ನು ವಾಪಸ್ ನಾವು ನಿಜವಾದ ಹಣ ಮಾಡೋದಕ್ಕೆ ಮನಿ ಲಾಂಡ್ರಿಂಗ್ ಮಾಡ್ಬೇಕಾಗುತ್ತೆ. ಈಗ ವಾಲ್ಟರ್ ವೈಟ್ ಗೆ ಯಾಕೆ ಮನಿ ಲಾಂಡ್ರಿಂಗ್ ಮಾಡ್ಬೇಕಂದ್ರೆ ಅವನದು ಡ್ರಗ್ ನ ಹಣ ಆಗಿದೆ. ಜೊತೆಗೆ ಹೇಳ್ತಾನೆ, ನನಗೆ ಹಾಸ್ಪಿಟಲ್ ನ ಖರ್ಚಿಗೆ ಅರ್ಜೆಂಟ್ ಬೇಕಾಗಿದೆ. ಸೋಲ್ ಹೇಳ್ತಾನೆ, ನಿನ್ನ ಹೆಂಡತಿ ಸ್ಕೈಲರ್ ಇದ್ದಾಳಲ್ಲ, ಅವಳಿಗೆ ಡೌಟ್ ಬರೋದಿಲ್ವಾ ಸಡನ್ ಆಗಿ ಇಷ್ಟು ರಿಚ್ ಹೇಗೆ ಅದ ಅಂತ. ವಾಲ್ಟರ್ ಹೇಳ್ತಾನೆ, ನಾನು ಶ್ರೀಮಂತ ಆಗಿರೋದು ಅವಳಿಗೆ ಯಾವಾಗ ಗೊತ್ತಾಗ್ಬೇಕಂದ್ರೆ ನಾನು ಸತ್ ಮೇಲೆ. ಸೋಲ್ ಹೇಳ್ತಾನೆ, ಹಾಸ್ಪಿಟಲ್ ನ ದುಡ್ಡು ಕೊಡೋದಕ್ಕೆ ಎಷ್ಟು ಟೈಮ್ ಇದೆ. ವಾಲ್ಟರ್ ಹೇಳ್ತಾನೆ, ವಾರಗಳು. ಸೋಲ್ ಹೇಳ್ತಾನೆ, ಸಾರಿ ನಂಗೆ ಕೂಡ ಹಣ ಮಾಡ್ಬೇಕು, ಬೇರೆ ಕೆಲಸ ಕೂಡ ಇದೆ. ಓಕೆ ಸಾಯಿಲ್ ಅದೆಲ್ಲ, ಈಗ ನಿಂಗೆ ಎಷ್ಟು ಹಣ ಲಾಂಡ್ರಿಂಗ್ ಮಾಡ್ಬೇಕು. ವಾಲ್ಟರ್ ವೈಟ್ ಹೇಳ್ತಾನೆ, $16,000 ಅಂತ. ಸೋಲ್ ಹೇಳ್ತಾನೆ, ಓಕೆ $16,000 ಮೈನಸ್ ನನ್ನ ಫೀಸ್ 17% ಆಗಿದೆ. ಸೊ $9,960 ಗಳು ನಿಂಗೆ ಸಿಗುತ್ತವೆ. ವಾಲ್ಟರ್ ವೈಟ್ ಹೇಳ್ತಾನೆ, ಹಾಗಾದ್ರೆ ನಂಗೆ ಜಾಸ್ತಿ ಕುಕ್ ಮಾಡ್ಬೇಕು ಅನ್ಸುತ್ತೆ. ಸೋಲ್ ಹೇಳ್ತಾನೆ, ಹೌದು. ಈಗ ಸೀನ್ ಚೇಂಜ್ ಆಗುತ್ತೆ ಜೆಸ್ಸಿಯ ಕಡೆಗೆ. ಇವನು ಜೇನ್ ಒಟ್ಟಿಗೆ ಇದ್ದಾನೆ, ಅವರಿಬ್ಬರಂತೂ ಗಂಡ ಹೆಂಡತಿದಾರ ಬದುಕ್ತಿದ್ದಾರೆ ಇಲ್ಲಿ. ಅಂಡ್ ಸಡನ್ ಆಗಿ ಕಾಲ್ ಬರುತ್ತೆ ವಾಲ್ಟರ್ ವೈಟ್ ನದು. ಜೆಸ್ಸಿ ಹೇಳ್ತಾನೆ, ಏನ್ ಗುರು ನಿಂದು ಬೆಳಿಗ್ಗೆನೆ. ವಾಲ್ಟರ್ ವೈಟ್ ಹೇಳ್ತಾನೆ, ನಮ್ಗೆ ವಾಪಸ್ ಕುಕಿಂಗ್ ಮಾಡ್ಬೇಕಾಗಿದೆ. ಸೊ ಆದಷ್ಟು ಬೇಗ ಇವತ್ತೇ ಎಲ್ಲ ಐಟಮ್ಸ್ ಗಳನ್ನ ತಾ ಅಂತ ಹೇಳ್ತಾನೆ. ಜೆಸ್ಸಿ ಹೇಳ್ತಾನೆ, ಸಾರಿ ನಂಗೆ ಬರೋದಕ್ಕೆ ಆಗೋದಿಲ್ಲ, ನಂಗೆ ಕೆಲವೊಂದು ಪ್ಲಾನ್ಸ್ ಗಳಿದೆ. ವಾಲ್ಟರ್ ವೈಟ್ ಹೇಳ್ತಾನೆ, ಏನು ಪ್ಲಾನ್ ನಿಂದು? ಸ್ಮೋಕಿಂಗ್ ಮಾಡೋದು, ಮನೆಯಲ್ಲಿ ಟೈಮ್ ಪಾಸ್ ಮಾಡೋದು, ಡ್ರಗ್ ನೀನೇ ಯೂಸ್ ಮಾಡೋದು ಇದೇನಾ? ಜೆಸ್ಸಿ ಹೇಳ್ತಾನೆ, ನೀನ್ ಹೇಳ್ತಿರೋದು ಯಾವ್ದು ಅಲ್ಲ, ನಾನು ಮ್ಯೂಸಿಯಂ ಗೆ ಹೋಗೋದು ಅಂತ ಇದ್ದೆ. ಆಕ್ಚುಲಿ ಗಾಯ್ಸ್ ಈ ಒಂದು ಪ್ಲಾನ್ ಆಗಿತ್ತು ಜೆನ್ನ ಜೊತೆಗೆ ಮ್ಯೂಸಿಯಂ ಗೆ ಹೋಗೋದಕ್ಕೆ, ಯಾಕಂದ್ರೆ ಅವಳು ಪೇಂಟರ್ ಆಗಿದ್ದಾಳೆ, ಐ ಮೀನ್ ಆರ್ಟಿಸ್ಟ್ ಆಗಿದ್ದಾಳೆ. ಆದ್ರೆ ವಾಲ್ಟರ್ ವೈಟ್ ಹೇಳ್ತಾನೆ, ನೀನು ಆದಷ್ಟು ಬೇಗ ಕುಕ್ ಮಾಡ್ಬೇಕಾಗುತ್ತೆ, ಎಲ್ಲ ಐಟಮ್ಸ್ ಗಳನ್ನ ತರಬೇಕಾಗುತ್ತೆ, ಕೇವಲ 4 ದಿನ ಇರೋದು. ಇಲ್ಲದಿದ್ರೆ ನಾವು ಕದ್ದಿರುವಂತ ಮೆಥಲ್ ಏನಿದೆ ಅಲ್ಲ, ಅದರ ಕೆಮಿಕಲ್ ನ ಅಂಶ ಕಡಿಮೆ ಆಗುತ್ತೆ. ಸೊ ಮತ್ತೆ ನಮ್ಗೆ ಡ್ರಗ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಇದೆ. ಜೆಸ್ಸಿನ ಮುಖ ಅಂತೂ ಬಾಡಿ ಹೋಯ್ತು. ವಾಲ್ಟರ್ ವೈಟ್ ಹೇಳ್ತಾನೆ, ಈಗ ನೀನು ಪೆನ್ ಹಾಗೂ ಪೆನ್ಸಿಲ್ ಅನ್ನ ತಗೋ, ನಾನು ಲಿಸ್ಟ್ ಹೇಳ್ತೀನಿ. ಮತ್ತೆ ಇನ್ನೊಂದು ಕಡೆಗೆ ವಾಲ್ಟರ್ ವೈಟ್ ಒಂದು ಪ್ಲಾನ್ ಮಾಡಿದಾನೆ. ಅವನಿಗೆ ಕುಕಿಂಗ್ ಮಾಡೋದಕ್ಕೆ ಒಂದು ಮರುಭೂಮಿಯ ಜಾಗಕ್ಕೆ ಹೋಗ್ಬೇಕು. ಆದ್ರೆ ಸಡನ್ ಆಗಿ ಇಲ್ಲಿಗೂ ಹೋಗ್ತಿದ್ದಾನೆ ಅಂದ್ರೆ ಎಲ್ರಿಗೂ ಸಂಶಯ ಬರುತ್ತೆ. ಅದಕ್ಕೋಸ್ಕರ ಸ್ಕೈಲರ್ ಹತ್ರ ಹೇಳ್ತಾನೆ, ನಾನು ನನ್ನ ತಾಯಿಯನ್ನ ಮೀಟ್ ಆಗೋದಕ್ಕೆ ಮೆಕ್ಸಿಕೋದ ಇನ್ನೊಂದು ಭಾಗಕ್ಕೆ ಹೋಗ್ತೀನಿ ಅಂತ. ಸೊ ಅದ್ರ ಪ್ರಕಾರ ಏರ್ಪೋರ್ಟ್ ಗೆ ಬಂದಿದ್ದಾನೆ. ಸ್ಕೈಲರ್ ಹೇಳ್ತಾಳೆ, ಟೇಕ್ ಕೇರ್ ಮಾಡಿ ಅಂತ. ಜೊತೆಗೆ ಇಲ್ಲಿ ಸೈಡ್ ನಲ್ಲಿ ವ್ಯಾನ್ ಕೂಡ ಬರುತ್ತೆ. ಆಫ್ ಕೋರ್ಸ್ ಇದು ಜೆಸ್ಸಿನ, ಇದೇ ಇವರ ಪ್ಲಾನ್ ಕೂಡ ಆಗಿದೆ. ವಾಲ್ಟರ್ ವೈಟ್ ವ್ಯಾನ್ ಅನ್ನು ಹತ್ತಾನೆ, ಮತ್ತೆ ಇವರು ಹೋಗ್ತಾರೆ ಒಂದು ಮರುಭೂಮಿಯ ಜಾಗಕ್ಕೆ. ಇದಂತೂ ತುಂಬಾನೇ ದೂರ ಇದೆ. ಈ ಜಾಗಕ್ಕೆ ಯಾರು ಕೂಡ ಬರೋದೇ ಇಲ್ಲ ನಾರ್ಮಲ್ ಆಗಿ. ಇವರ ವ್ಯಾನ್ ಅಲ್ಲಿ ಎಲ್ಲ ಹಿಡ್ಕೊಂಡೇ ಬಂದಿದ್ದಾರೆ. ತಿನ್ನೋದಕ್ಕೆ ಕೆಲವೊಂದು ಪ್ರೋಟೀನ್ಸ್ ಗಳು, ತಿಂಡಿಗಳು ಎಲ್ಲ ಇದೆ. ಜೊತೆಗೆ ಸ್ವಲ್ಪ ನೀರು ಕೂಡ ಹಿಡ್ಕೊಂಡಿದ್ದಾರೆ. ಇಲ್ಲಾದ್ರೆ ಇಲ್ಲಿ ಬದುಕೋದೇ ತುಂಬಾ ಕಷ್ಟ ಇದೆ. ಇಲ್ಲಿ ಜೆಸ್ಸಿ ಕೇಳ್ತಾನೆ, ವಾಲ್ಟರ್ ವೈಟ್ ನಿನ್ನ ಮೊಬೈಲ್ ಅಲ್ಲಿ ಸಿಗ್ನಲ್ ಸಿಗ್ತಿದ್ಯಾ? ಇಲ್ಲಾಂತೂ ಸ್ವಲ್ಪನೇ ನೆಟ್ವರ್ಕ್ ಇಲ್ಲ. ವಾಲ್ಟರ್ ವೈಟ್ ಹೇಳ್ತಾನೆ, ನನ್ನ ಮೊಬೈಲ್ ಅಲ್ಲಿ ಒಂದು ಸಿಗ್ನಲ್ ಸಿಗ್ತಿದೆ. ಜೆಸ್ಸಿ ಕೇಳ್ತಾನೆ, ನಾನು ಯೂಸ್ ಮಾಡಬಹುದಾ ಅಂತ, ಯಾಕಂದ್ರೆ ಅವನಿಗೆ ಜೇನ್ ಹತ್ರ ಮಾತಾಡ್ಬೇಕಿತ್ತು. ಆದ್ರೆ ವಾಲ್ಟರ್ ವೈಟ್ ಹೇಳ್ತಾನೆ, ತಪ್ಪಿ ಕೂಡ ಯೂಸ್ ಮಾಡಬೇಡ, ನನ್ನ ಹೆಂಡತಿ ನಂಗೆ ಬೈತಾಳೆ, ನನ್ನ ಫೋನ್ ನ ರೆಕಾರ್ಡ್ ಅನ್ನ ಫುಲ್ ಚೆಕ್ ಮಾಡ್ತಾಳೆ ಅವಳು. ಇದರ ಕಾರಣ ನಮ್ಮ ಬಿಸ್ನೆಸ್ ಎಕ್ಸ್ಪೋಸ್ ಆಗ್ಬಿಡುತ್ತೆ. ಮತ್ತೆ ಮಾತೆಲ್ಲ ನಿಲ್ಸಿ ಇವರು ಕುಕಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕಳೆದ 4 ಗಂಟೆಯಿಂದ 5 ಗಂಟೆ ಇವರು ಕುಕಿಂಗ್ ಮಾಡ್ತಾನೆ ಇದ್ರು. ಟೋಟಲ್ ಆಗಿ ಆಯ್ತು 2.35 ಪೌಂಡ್ಸ್. ಇದು ಕೇವಲ ಪ್ಯಾಕೇಜ್ ಗಾಯ್ಸ್, ಇವರು ಇಂತದ್ದು ತುಂಬಾ ಮಾಡಿದ್ದಾರೆ. ಜೆಸ್ಸಿ ಕೇಳ್ತಾನೆ, ಹಾಗಾದ್ರೆ ಟೋಟಲ್ ಎಷ್ಟಾಗಿದೆ ಅಂದ್ರೆ ಹಣ ಎಷ್ಟು ಸಿಗುತ್ತೆ ಡಾಲರ್ ನಲ್ಲಿ? ಸೊ ವಾಲ್ಟರ್ ವೈಟ್ ಲೆಕ್ಕ ಹಾಕೋಕೆ ನೋಡ್ತಾನೆ. ನಮ್ಮೆಲ್ಲ ಡಿಸ್ಟ್ರಿಬ್ಯೂಷನ್ ಚಾರ್ಜ್ ಮತ್ತೆ ಮನಿ ಲಾಂಡ್ರಿಂಗ್ ಎಲ್ಲ ಮಾಡಿ ಕೊನೆಗೆ ಸಿಕ್ಕೋ ಹಣ $672,000 ಗಳು. ಜೆಸ್ಸಿ ಹೇಳ್ತಾನೆ, ಅಂದ್ರೆ ಇಬ್ರಿಗೂ ಕೂಡ ಸೇರಿಯಾ? ವಾಲ್ಟರ್ ವೈಟ್ ಹೇಳ್ತಾನೆ, ಇಲ್ಲ ಇಬ್ರು ಕೂಡ ಸಪರೇಟ್ ಆಗಿ. ಜೆಸ್ಸಿಗಂತೂ ತುಂಬಾನೇ ಖುಷಿ ಆಯ್ತು ಗುರು, ಇಬ್ರಿಗೂ ಕೂಡ ಖುಷಿ ಆಗಿದೆ. ಎಂತ ಬಿಸ್ನೆಸ್ ಗುರು, $672,000 ಗಳು ಸಿಗುತ್ತೆ ಅಂದ್ರೆ ಇವ್ರಿಗೆ ಇನ್ನು ಏನು ಬೇಕು ಲೈಫ್ ನಲ್ಲಿ. ಮತ್ತೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಅವ್ರು ಇನ್ನು ಕೂಡ ಕುಕ್ ಮಾಡೋಕೆ ಇದ್ರು, ಆದ್ರೆ ಮೆತ್ಲಮೀನ್ ಇವರ ಬಳಿ ಇಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಅದೇ ಮೈನ್ ಇಂಗ್ರೀಡಿಯೆಂಟ್ ಆಗಿದೆ ಡ್ರಗ್ ಮಾಡೋದಕ್ಕೆ. ಸೊ ಅಲ್ಲಿಂದ ಹೊರಡೋದಕ್ಕೆ ನೋಡ್ತಾರೆ, ನಾಳೆ ಬಂದು ವಾಪಸ್ ಕೆಲಸ ಮಾಡೋಣ ಅಂತ. ಮತ್ತೆ ಗಾಡಿಯನ್ನ ಜೆಸ್ಸಿ ಸ್ಟಾರ್ಟ್ ಮಾಡೋದಕ್ಕೆ ನೋಡಿದಾಗ ಗಾಡಿ ಅಂತೂ ಸ್ಟಾರ್ಟ್ ಆಗ್ತಿಲ್ಲ. ವಾಲ್ಟರ್ ವೈಟ್ ಕೇಳ್ತಾನೆ, ಏನಾಯ್ತಿದು? ಜೆಸ್ಸಿ ಹೇಳ್ತಾನೆ, ನಾನು ಕೀಯನ್ನ ಇಲ್ಲಿ ಇಟ್ಟೋಗಿದ್ದೆ. ಅಂಡ್ ವಾಲ್ಟರ್ ವೈಟ್ ಗೊತ್ತಾಗುತ್ತೆ ಆ ಕೀ ತಿರ್ಗಿತ್ತು, ಅಂದ್ರೆ ವ್ಯಾನ್ ಸ್ಟಾರ್ಟ್ ಆಗಿತ್ತು ಗುರು ಅಷ್ಟೊತ್ತು ಕೂಡ. ಸೊ ಇವರದ್ದು ಎಲೆಕ್ಟ್ರಿಕ್ ವ್ಯಾನ್ ಆಗಿದೆ, ನಿಮ್ಗೆ ಗೊತ್ತಿರೋ ಹಾಗೆ. ಇವನು ಕೀಯನ್ನ ಸ್ಟಾರ್ಟ್ ಅಲ್ಲಿ ಇಟ್ಟಿದ್ದ. ಸೊ ಯಾವುದೇ ಸೌಂಡ್ ಬರ್ತಿರ್ಲಿಲ್ಲ, ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು. ಅದರ ಕಾರಣದಿಂದ ಈಗ ವ್ಯಾನ್ ಅಲ್ಲಿ ಸ್ವಲ್ಪ ಕೂಡ ವಿದ್ಯುತ್ ಇಲ್ಲ. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದಿದ್ರೆ ಎಲ್ಲಿಗೂ ಹೋಗೋದಕ್ಕೆ ಆಗೋದಿಲ್ಲ, ಸ್ವಲ್ಪನೂ ರನ್ ಆಗೋದಿಲ್ಲ ಗಾಡಿ. ವಾಲ್ಟರ್ ವೈಟ್ ಹೇಳ್ತಾನೆ, ನಿಂದೆ ತಪ್ಪಾಗಿದೆ ಅಲ್ಲ. ಜೆಸ್ಸಿ ಹೇಳ್ತಾನೆ, ನಂಗೆ ಗೊತ್ತಾಗುತ್ತೆ ಅದು, ಇಲ್ಲಂತೂ ಸ್ವಲ್ಪನೂ ಸೌಂಡೇ ಬರ್ಲಿಲ್ಲ, ಗಾಡಿ ಸ್ಟಾರ್ಟ್ ಆಗಿದ್ದು. ಆದ್ರೆ ಇವರ ಬಳಿ ಜನರೇಟರ್ ಇದೆ. ಸೊ ವಾಲ್ಟರ್ ವೈಟ್ ಬಂದು ಪೆಟ್ರೋಲ್ ಅನ್ನ ಜನರೇಟರ್ ಗೆ ಹಾಕ್ತಾನೆ. ಅಂಡ್ ಜೆಸ್ಸಿ ಜನರೇಟರ್ ಅನ್ನ ವರ್ಕ್ ಮಾಡೋದಕ್ಕೆ ಹೇಳಿತಾನೆ. ಸೊ ಇವನು ಜನರೇಟರ್ ಅನ್ನ ಎಳಿತಾನೆ ಇದ್ದಾನೆ, ಆದ್ರೆ ಜನರೇಟರ್ ವರ್ಕ್ ಆಗೋದಂತೂ ಕಾಣ್ತಾನೆ ಇಲ್ಲ. ಸೊ ವಾಲ್ಟರ್ ವೈಟ್ ಹೇಳ್ತಾನೆ, ನೀನು ಹೀಗೆ ಹೇಳ್ತಾರೆ ಇವತ್ತು ಬರೋದಿಲ್ಲ ಅಂತ. ಅದೇ ಕೋಪದಲ್ಲಿ ಜೆಸ್ಸಿ
ಎಳ್ದು ಹೇಳ್ತಾನೆ. ಆದ್ರೆ ಜನರೇಟರ್ ಅಂತೂ ಬ್ಲಾಸ್ಟ್ ಆಗೋಯ್ತು ಗುರು. ಅದ್ರಲ್ಲೂ ಬೆಂಕಿ ಉರಿತಿದೆ, ಯಾಕಂದ್ರೆ ಅದರಲ್ಲಿ ಪೆಟ್ರೋಲ್ ಇತ್ತು. ಮತ್ತೆ ಜೆಸ್ಸಿ ಅಂತೂ ಅಲ್ಲಿದ್ದ ನೀರನ್ನ ಫುಲ್ ಅದಕ್ಕೆ ಹಾಕ್ಬಿಟ್ಟ. ಈಚೆಯಿಂದ ವಾಲ್ಟರ್ ವೈಟ್ ತಂದಿದ್ದ ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನ. ಆದ್ರೆ ಜೆಸ್ಸಿ ಅಂತೂ ನೀರನ್ನ ವೇಸ್ಟ್ ಮಾಡ್ದ ಗುರು. ವಾಲ್ಟರ್ ವೈಟ್ ಗಂತೂ ಹುಚ್ಚಿ ಹಿಡಿಯೋದು ಬಾಕಿ. ಯಾವ ಹುಚ್ಚು ನನ್ ಮಗ ಗುರು ಈ ಜೆಸ್ಸಿ ಅಂತ. ಯಾಕಂದ್ರೆ ನೀವೇ ಥಿಂಕ್ ಮಾಡಿ, ಒಂದು ಬರಡು ಭೂಮಿ ರೀತಿ ಕಾಣುವಂತ ಪ್ರದೇಶದಲ್ಲೇ ಒಂದು ದಿನ ನೀರಿಲ್ಲದೆ ಹೇಗೆ ಬದುಕೋಕೆ ಸಾಧ್ಯ? ಅವ್ರ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹೇಳಿದ್ರೆ ವ್ಯಾನ್ ಕೂಡ ರನ್ ಆಗ್ತಿಲ್ಲ, ಮತ್ತೆ ಜನರೇಟರ್ ಇತ್ತು ಅದು ಕೂಡ ವರ್ಕ್ ಆಗ್ತಿಲ್ಲ. ಕಾಲ್ ಮಾಡೋಣ ಅಂತ ಹೇಳಿದ್ರೆ ವಾಲ್ಟರ್ ವೈಟ್ ನ ಹೆಂಡತಿ ಅದನ್ನ ರೆಕಾರ್ಡ್ ಅನ್ನು ತಗೊಳ್ತಲ್ಲ. ಇದರಿಂದ ಎಲ್ಲ ಎಕ್ಸ್ಪೋಸ್ ಆಗ್ಬಿಡುತ್ತೆ. ಈಗ ಕೊನೆಗೆ ಯಾವುದೇ ಆಪ್ಷನ್ ಉಳಿಲಿಲ್ಲ. ಸೊ ವಾಲ್ಟರ್ ವೈಟ್ ಕೊಡ್ತಾನೆ ಜೆಸ್ಸಿನಿಗೆ ಮೊಬೈಲ್ ಅನ್ನ. ಅಂಡ್ ಜೆಸ್ಸಿ ಕಾಲ್ ಮಾಡ್ತಾನೆ ಅವನ ಬ್ಯಾಡ್ಜರ್ ಹಾಗೂ ಫ್ರೆಂಡ್ಸ್ ಇದಾರಲ್ಲ ಅವರ ಬಳಿ. ನಾವು ದಕ್ಷಿಣ ಪ್ರದೇಶದಲ್ಲಿ ಇದೀವಿ. ಇದೊಂದು ಬರಡು ಭೂಮಿ ಆಗಿದೆ, ಮತ್ತೆ ಒಂದು 40 ಮೈಲ್ ದೂರ ಇರಬಹುದು ನಗರದಿಂದ. ಅಲ್ಲಿಂದ ಸ್ಟ್ರೈಟ್ ಡ್ರೈವಿಂಗ್ ಮಾಡ್ಕೊಂಡ್ ಬಾ, ಇಲ್ಲಿಗೆ ಬರ್ತೀಯ ನೀನು. ಮತ್ತೆ ಫೋನ್ ಅನ್ನ ಕಟ್ ಮಾಡ್ತಾನೆ. ಆದ್ರೆ ಎಕ್ಸಾಕ್ಟ್ ಆಗಿ ಇವರ ಲೊಕೇಶನ್ ಹುಡುಕೋದು ತುಂಬಾನೇ ಕಷ್ಟ ಇದೆ ಈ ಬರಡು ಭೂಮಿಯಲ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ 30-40 ಮೈಲ್ ಅಂದ್ರೆ ಎಷ್ಟು ದೂರ ಇರುತ್ತೆ. ಜೆಸ್ಸಿ ಹಾಗೂ ವಾಲ್ಟರ್ ವೈಟ್ ಸಾಯಿ ಒಂದು ಜಲ್ಲಿದ್ದಾರೆ ಗುರು. ಇವ್ರ ಹತ್ರ ನೀರು ಕೂಡ ಇಲ್ಲ. ಬೆಳಿಗ್ಗೆ ವಾಲ್ಟರ್ ವೈಟ್ ಅಂತೂ ಜನರೇಟರ್ ಅನ್ನ ರನ್ ಮಾಡೋಕೆ ನೋಡ್ತಿದ್ದಾನೆ. ಅದರ ಎಲ್ಲ ಪಾರ್ಟ್ಸ್ ಗಳನ್ನ ತೆಗೆದು ವೇಗದಲ್ಲಿ ಅದನ್ನು ತಿರುಗಿಸೋದ್ರ ಮೂಲಕ ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡಬಹುದು. ಇದೇ ಒಂದು ಫೈನಲ್ ಆಪ್ಷನ್ ಆಗಿದೆ. ಸೊ ಇದನ್ನ ತಿರುಗಿಸ್ತಾನೆ ಇದಾನೆ ವಾಲ್ಟರ್ ವೈಟ್. ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಜೆಸ್ಸಿ ಬಂದು ಹೇಳ್ತಾನೆ ನಾನು ಕೂಡ ಸ್ವಲ್ಪ ತಿರುಗಿಸ್ತೀನಿ ಅಂತ. ಅಂಡ್ ಇವನು ಕೂಡ ಸ್ಟಾರ್ಟ್ ಮಾಡ್ತಾನೆ. ಸಂಜೆ ಆಗ್ತಾ ಬಂತು. ವಾಲ್ಟರ್ ವೈಟ್ ಅಂತೂ ನೀರಿಲ್ಲದೆ ಸಾಯೋ ತರ ಆಗ್ತಿದೆ. ಫಸ್ಟ್ ಗೆ ಅವನಿಗೆ ಲಂಗ್ ಕ್ಯಾನ್ಸರ್ ಕೂಡ ಇದೆ, ನಿಮ್ಗೆ ಗೊತ್ತಿರೋ ಹಾಗೆ. ಈಚಿಂದ ಕೆಮ್ತಾನೆ ಇದ್ದಾನೆ. ಸೊ ಫೈನಲ್ ಆಗಿ ತಿರುಗಿಸಿ ಈಗ ರೆಡಿ ಆಗಿದೆ ಅಂತ ಹೇಳ್ತಾನೆ. ಸೊ ಜನರೇಟರ್ ಅನ್ನ ಕನೆಕ್ಷನ್ ಕೊಟ್ಟು ಈಗ ಗಾಡಿಯನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಆದ್ರೆ ಫೈನಲ್ ಆಗಿ ಗಾಡಿ ಸ್ಟಾರ್ಟ್ ಆಯ್ತು ಗುರು. ಆದ್ರೆ ಗಾಡಿ ನಿಂತೋಯ್ತು. ಇದರ ವಿದ್ಯುತ್ ಶಕ್ತಿ ಸಾಕಾಗ್ಲಿಲ್ಲ. ಜೆಸ್ಸಿ ಅಂತೂ ಕೂಗ್ಬಿಟ್ಟ ಗುರು. ಮತ್ತೆ ಇಲ್ಲಿ ವಾಲ್ಟರ್ ವೈಟ್ ನದು ಲಂಗ್ ಕ್ಯಾನ್ಸರ್ ನ ಪರಿಣಾಮದಿಂದ ಬಾಯಲ್ಲಿ ರಕ್ತ ಬೇರೆ ಬರ್ತಿದೆ. ಈಗ ಇವರು ವಾಪಸ್ ಒಂದು ದಿನ ಕಳೀತಾರೆ. ಈಗ ಇವರು ಕಾಲ್ ಮಾಡೋಣ ಅಂತ ಹೇಳಿದ್ರೆ ಕಾಲ್ ನಲ್ಲಿ ಚಾರ್ಜ್ ಕೂಡ ಇಲ್ಲ. ಜೆಸ್ಸಿ ಹೇಳ್ತಾನೆ ವಾಲ್ಟರ್ ವೈಟ್ ನೀನ್ ನಾನು ನೋಡಿದ ಬೆಸ್ಟ್ ಕೆಮಿಸ್ಟ್ರಿ ಟೀಚರ್ ಆಗಿದ್ಯಾ. ನೀನ್ ಎಷ್ಟು ದೊಡ್ಡ ಬುದ್ಧಿವಂತ ನಂಗೆ ಗೊತ್ತು. ಈ ಲ್ಯಾಬ್ ನಲ್ಲಿ ಎಲ್ಲ ಐಟಮ್ಸ್ ಗಳು ಇವೆ. ಏನಾದ್ರೂ ಒಂದು ಮಾಡಿ ನೀನು ಬ್ಯಾಟರಿ ಅನ್ನು ತಯಾರಿಸಬಹುದಲ್ವಾ ಅಂತ. ನಿನ್ನ ಬುದ್ಧಿವಂತಿಕೆಯನ್ನ ಯೂಸ್ ಮಾಡು ಅಂತ ಹೇಳ್ತಾನೆ. ಅಂಡ್ ಅದ್ರ ಪ್ರಕಾರ ವಾಲ್ಟರ್ ವೈಟ್ ಗೆ ಕೂಡ ಒಂದು ಉಪಾಯ ಹೊಳೆಯುತ್ತೆ. ಸೊ ಕೆಮಿಕಲ್ ಗಳ ಬೆರಕೆಯಿಂದ ಒಂದು ಐಟಮ್ ಅನ್ನು ತಯಾರಿಸ್ತಾರೆ. ಇದೊಂದು ಕೆಮಿಕಲ್ ನಲ್ಲಿ ತಯಾರಿಸಿದಂತ ಬ್ಯಾಟರಿ ಆಗಿದೆ. ಮತ್ತೆ ಇದನ್ನ ಕನೆಕ್ಷನ್ ಕೊಟ್ಟು ಫೈನಲ್ ಆಗಿ ಇದರಿಂದ ಹೊರಡ್ತಾರೆ. ಸೊ ಇವನ ಕೆಮಿಸ್ಟ್ರಿ ಇಲ್ಲಿ ವರ್ಕ್ ಆಯ್ತು ಗುರು. ಫೈನಲ್ ಆಗಿ ಏರ್ಪೋರ್ಟ್ ನ ಬಳಿಗೆ ಬಂದಿದ್ದಾರೆ. ಸೊ ಅದೇ ದಿನ ಬರ್ತೀನಿ ಅಂತ ಕೂಡ ಹೇಳಿದ್ದ ವಾಲ್ಟರ್ ವೈಟ್ ಕೂಡ. ಮೊದಲನೇದಾಗಿ ಇವನ ಟ್ರೀಟ್ಮೆಂಟ್ ಗೆ ಲಂಗ್ ಕ್ಯಾನ್ಸರ್ ನ ಡಾಕ್ಟರ್ ನ ಬಳಿಗೆ ಹೋಗ್ತಾನೆ. ಇವರು ಹೇಳ್ತಾರೆ ನಾನು ನೋಡಿದ ರಿಪೋರ್ಟ್ ನ ಪ್ರಕಾರ ವಾಲ್ಟರ್ ವೈಟ್ ನ 80% ಲಂಗ್ ಕ್ಯಾನ್ಸರ್ ನ ಪ್ರಾಬ್ಲಮ್ ಗುಣವಾಗಿದೆ. ಸೊ ಎಲ್ರಿಗೂ ಖುಷಿ ಆಗುತ್ತೆ ಗುರು. ಇದಕ್ಕಿಂತ ಹ್ಯಾಪಿ ನ್ಯೂಸ್ ಯಾವ್ದಿದೆ? ಮತ್ತೆ ಡಾಕ್ಟರ್ ಹೇಳ್ತಾರೆ ಇನ್ನೊಂದು ವಿಷಯ ಇದೆ. ಲಂಗ್ ಕ್ಯಾನ್ಸರ್ ಏನೋ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದ್ರೆ 20% ಅಂತೂ ಇನ್ನೂ ಇದೆ. ಆಗ ವಾಲ್ಟರ್ ವೈಟ್ ಹೇಳ್ತಾನೆ ಬೈ ದ ವೇ ನಾನು ಬ್ಲಡ್ ಅನ್ನು ಕೂಡ ವಾಮಿಟ್ ಮಾಡ್ತಿದ್ದೆ ಅಂತ. ಇದನ್ನ ಕೇಳಿ ಇವರಿಗೆ ಕೂಡ ಶಾಕ್ ಆಗುತ್ತೆ. ಆಗ ಡಾಕ್ಟರ್ ಹೇಳ್ತಾರೆ ಹಾಗಾದ್ರೆ ಇವನು ಬ್ಲಡ್ ವಾಮಿಟ್ ನ ಬಗ್ಗೆ ಹೇಳ್ತಿರೋ ಕಾರಣ ಸ್ವಲ್ಪ ಇನ್ನು ಕೂಡ ಟ್ರೀಟ್ಮೆಂಟ್ ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ. ಈಗ ಕೂಡ ಇಡೀ ಫ್ಯಾಮಿಲಿ ಶಾಕ್ ಅಲ್ಲ ಇದೆ. ಸ್ಕೈಲರ್ ಹೇಳ್ತಾನೆ ನಂಗೆ ಯಾಕೆ ನೀವು ಹೇಳಿಲ್ಲ ಇದ್ರ ಬಗ್ಗೆ ಅಂತ. ಇವನ್ ಹೇಳ್ತಾನೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಸೊ ಡಾಕ್ಟರ್ ಫೈನಲ್ ಆಗಿ ಹೇಳ್ತಾನೆ ಅದರ ಬಗ್ಗೆ ಮತ್ತೆ ಮಾಹಿತಿ ಕಲೆಕ್ಟ್ ಮಾಡ್ತೀನಿ. ಈಗ ಹೇಳೋದಾದ್ರೆ 80% ಲಂಗ್ ಕ್ಯಾನ್ಸರ್ ಗುಣವಾಗಿದೆ, ಅದಕ್ಕೆ ಖುಷಿ ಪಡಿ ಅಂತ. ಮತ್ತೆ ಈಗ ಎಪಿಸೋಡ್ 10. ಈಗ ಸ್ವಲ್ಪ ವಾಲ್ಟರ್ ವೈಟ್ ನ ಲೈಫ್ ಚೆನ್ನಾಗಿ ನಡೀತಿದೆ. ಸ್ವಲ್ಪ ಹ್ಯಾಪಿಯಾಗಿನೇ ಬದುಕ್ತಿದ್ದಾರೆ. ಯಾಕಂದ್ರೆ ಇವನ ಲಂಗ್ ಕ್ಯಾನ್ಸರ್ ನ ತೊಂದರೆ 80% ಕಡಿಮೆ ಆಗಿದೆ. ಅದು ಕೀಮಿಯೋಥೆರಪಿಯ ಕಾರಣದಿಂದ. ಮತ್ತೆ ಈ ವಿಷಯವನ್ನ ಜೆಸ್ಸಿಗೆ ಕೂಡ ಹೇಳ್ತಾನೆ. ಮತ್ತೆ ಜೆಸ್ಸಿ ಕೂಡ ರೆಸ್ಪಾಂಡ್ ಮಾಡ್ತಾನೆ. ತುಂಬಾ ಒಳ್ಳೆ ವಿಷಯನಾಗಿದೆ. ಸೊ ಇನ್ನು ಮುಂದೆ ಏನು? ವಾಲ್ಟರ್ ವೈಟ್ ಹೇಳ್ತಾನೆ ಐ ಥಿಂಕ್ ನಾವಿನ್ನು ಕ್ವಿಟ್ ಮಾಡ್ಬೇಕು ಅನ್ಸುತ್ತೆ ಡ್ರಗ್ ಡೀಲಿಂಗ್ ಅನ್ನ. ಇನ್ನು ಹೊಸತ್ತು ಲೈಫ್ ಅನ್ನು ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಇವ್ರ ಹತ್ರ ಡ್ರಗ್ ಡೀಲಿಂಗ್ ಮಾಡಿದ್ದು ರೆಡಿ ಇದೆ, ಅದನ್ನ ಇನ್ನು ಸಪ್ಲೈ ಮಾಡಿದ್ರೆ ಆಯ್ತು ಅಷ್ಟೇ. ಮತ್ತೆ ಈಗ ಇನ್ನೊಂದು ಕಡೆ ವಾಲ್ಟರ್ ವೈಟ್ ನ ಲಂಗ್ ಕ್ಯಾನ್ಸರ್ 80% ಕಡಿಮೆ ಆದಕ್ಕೆ ಸ್ಕೈಲರ್ ಆಗೋ ಅವನ ಫ್ಯಾಮಿಲಿ ಇಲ್ಲಿ ಒಂದು ಪಾರ್ಟಿಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಸ್ಕೈಲರ್ ಕೂಡ ಹೇಳ್ತಾಳೆ ವಾಲ್ಟರ್ ವೈಟ್ ನ ಲಂಗ್ ಕ್ಯಾನ್ಸರ್ ನ ಟ್ರೀಟ್ಮೆಂಟ್ ಗೆ ಹಣ ಕೊಟ್ಟಂತಹ ಗ್ರೆಚನ್ ಆಗೋವನ ಗಂಡನಿಗೆ ಧನ್ಯವಾದ ಹೇಳ್ತಿವೆ. ಮತ್ತೆ ಅದೇ ಹೊತ್ತಿಗೆ ಬರ್ತಾನೆ ವಾಲ್ಟರ್ ವೈಟ್. ಎಲ್ಲರೂ ಹೇಳ್ತಾರೆ ಸೊ ಇವನ್ ಇಲ್ಲಿದ್ದಾನೆ, ಇವನ ಕಡೆಯಿಂದ ಒಂದು ಸ್ಪೀಚ್ ಬೇಕು ನಮ್ಗೆ, ಹೇಗೆ ಈಗ ಫೀಲ್ ಆಗ್ತಿದೆ ಅಂತ. ಮತ್ತೆ ವಾಲ್ಟರ್ ವೈಟ್ ಹೇಳ್ತಾನೆ ಆ ದಿನ ನಂಗೆ ಕ್ಯಾನ್ಸರ್ ಬಂದಾಗ ನಾನ್ ತಿಳ್ಕೊಂಡೆ ನನ್ನ ಮನಸ್ಸಿನಲ್ಲಿ ನಾನೇ ಯಾಕೆ ಬೇಕಿತ್ತು ಈ ಕ್ಯಾನ್ಸರ್ ಗೆ ಬಲಿಪಶು ಆಗೋಕೆ. ಆದ್ಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಗುಡ್ ನ್ಯೂಸ್ ಬಂದಾಗ ಪುನಃ ಅದೇ ಹೇಳಿದೆ. ಆದ್ರೆ ಎಲ್ರಿಗೂ ಕೂಡ ಕನ್ಫ್ಯೂಸ್ ಆಯ್ತು ಇವನ್ ಆಕ್ಚುಲಿ ಏನ್ ಹೇಳೋಕೆ ಬರ್ತಿದ್ದಾನೆ ಅಂತ. ಬೇಸಿಕಲಿ ಇವನು ಇಂಡೈರೆಕ್ಟ್ ಆಗಿ ಮಾತಾಡ್ತಿದ್ದಾನೆ. ಯಾಕಂದ್ರೆ ಇವನ ಕ್ಯಾನ್ಸರ್ ಏನೋ ಕಮ್ಮಿ ಆಗಿರ್ಬೋದು, ಅದು ಕೂಡ 80% ಆದ್ರೆ ಇನ್ನು ಕೂಡ ಕಂಪ್ಲೀಟ್ ಆಗಿ ನಿವಾರಣೆ ಆಗ್ಲಿಲ್ಲ. ಮತ್ತೆ ಅವನು ರಕ್ತವನ್ನ ಕೂಡ ವಾಂತಿ ಮಾಡ್ತಿದ್ದಾನೆ. ಅಂಡ್ ಮತ್ತೆ ಹೇಳ್ತಾನೆ ವಾಲ್ಟರ್ ವೈಟ್ ಅದೆಲ್ಲ ಸಾಯಲಿ ಹೇಳಿ ಪ್ರಯೋಜನ ಇಲ್ಲ, ಇವತ್ತು ಪಾರ್ಟಿ ಮಾಡ್ತಿದೀವಲ್ಲ ಎಂಜಾಯ್ ಮಾಡಿ ಅಂತ. ಸೊ ಅದ್ರ ಪ್ರಕಾರ ಪಾರ್ಟಿ ನಡೆಯುತ್ತೆ. ಮತ್ತೆ ಹೊರಗಡೆ ಈಗ ಸ್ವಲ್ಪ ಆದ್ಮೇಲೆ ವಾಲ್ಟರ್ ವೈಟ್ ಹ್ಯಾಂಕ್ ಹಾಗೂ ವಾಲ್ಟರ್ ಜೂನಿಯರ್ ಇಲ್ಲಿದ್ದಾರೆ. ಮತ್ತೆ ಅಗೈನ್ ಹ್ಯಾಂಕ್ ನ ಜೊತೆಗೆ ವಾಲ್ಟರ್ ಜೂನಿಯರ್ ಜಾಸ್ತಿನೇ ಮಾತಾಡ್ತಿದ್ದಾನೆ. ಮತ್ತೆ ಆಸ್ ಯೂಶುವಲ್ ನಮ್ಮ ವಾಲ್ಟರ್ ವೈಟ್ ಗೆ ಈಗೋ ಹರ್ಟ್ ಆಗುತ್ತೆ ಅವನ ಮಗ ಇವನ ಹತ್ರ ಮಾತಾಡಿದಾಗ. ಹೇಗಾದ್ರೂ ಇವನ ದಾರಿಗೆ ಅವನನ್ನು ತರಬೇಕು ಅಂತ ಇದ್ದಾನೆ. ಸೊ ಇವನು ಆಲ್ಕೋಹಾಲ್ ಅನ್ನ ಕೊಡ್ತಾನೆ ಇವನಿಗೆ ಕೂಡ. ಮತ್ತೆ ನಿಮ್ಗೆ ಗೊತ್ತಿದೆ ಹ್ಯಾಂಕ್ ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಕಾನೂನಿನ ರೂಲ್ಸ್ ಅನ್ನ ಜಾಸ್ತಿ ಫಾಲೋ ಮಾಡ್ತಾನೆ. ಅದ್ರಲ್ಲಿ ವಾಲ್ಟರ್ ಜೂನಿಯರ್ ಗೆ ಕೂಡ ಕುಡಿಸ್ತಾ ಇದ್ದಾರೆ. ವಾಲ್ಟರ್ ಜೂನಿಯರ್ ಬೇಸಿಕಲಿ 17 ವರ್ಷ ಇರಬಹುದು. ಹ್ಯಾಂಕ್ ಹೇಳ್ತಾನೆ ನಿನ್ನ ತಾಯಿಗೆ ಹೇಳ್ಬೇಡ ಅಂತ. ಯಾಕಂದ್ರೆ ಅವನು ಬಿಲೋ 18 ಇದ್ದಾನೆ. ಸೊ ಇವರೆಲ್ಲ ಕುಡಿಯೋ ಹಾಗಿಲ್ಲ, ಅದು ಸ್ವಲ್ಪ ಟೇಸ್ಟ್ ಮಾಡ್ಲಿ ಅಂತ ಕೊಟ್ಬಿಡ್ತಾರೆ. ಅಂಡ್ ಒಂದು ಕುಡ್ದಾಯ್ತು. ಆದ್ರೆ ವಾಲ್ಟರ್ ವೈಟ್ ಗೆ ಸ್ವಲ್ಪ ಜಾಸ್ತಿನೇ ನಶೆ ಹಿಡಿದಿದೆ. ಇವನಂತೂ ಇನ್ನು ಕೂಡ ಹಾಕ್ತಾನೆ ಇದ್ದಾನೆ ಗುರು. ಹ್ಯಾಂಕ್ ಹೇಳ್ತಾನೆ ವಾಲ್ಟ್ ಏನ್ ಮಾಡ್ತಿದ್ಯಾ ನೀನು? ವಾಲ್ಟರ್ ವೈಟ್ ವಾಲ್ಟರ್ ಜೂನಿಯರ್ ಗೆ ಹೇಳ್ತಾನೆ ನೀನು ಹ್ಯಾಂಕ್ ನ ಮುಖ ಏನ್ ನೋಡ್ತಿದ್ಯಾ, ಪಕ್ಕದನ ಕುಡಿ, ನಾವು ಇವತ್ತು ಸೆಲೆಬ್ರೇಷನ್ ಮಾಡ್ತಿದೀವಿ ಅಂತ. ಮತ್ತೆ ಹ್ಯಾಂಕ್ ಹೇಳ್ತಾನೆ ಇದನ್ನ ಸುಮ್ನೆ ಕುಡಿಬೇಡ. ವಾಲ್ಟರ್ ವೈಟ್ ಸ್ವಲ್ಪ ನಶೆಯಲ್ಲಿ ಮಾತಾಡ್ತಿದ್ದಾನೆ ಅಷ್ಟೇ ಅಂತ. ಅಂಡ್ ಅವನದ್ರ ಬಾಟಲ್ ಅನ್ನ ಎತ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಇನ್ನು ಕೂಡ ಕುಡಿಲಿಕ್ಕೆ ಕೊಡಬಾರ್ದು ಅಂತ. ಆದ್ರೆ ಸುತ್ತಮುತ್ತ ಎಲ್ರು ಇದ್ರು. ವಾಲ್ಟರ್ ವೈಟ್ ಬೊಬ್ಬೆಡ್ತಾನೆ ನಿಲ್ಲುವಲ್ಲಿ. ಆ ಬಾಟಲ್ ಅನ್ನ ವಾಪಸ್ ಇಲ್ಲಿಗೆ ಹ್ಯಾಂಕ್ ಹೇಳ್ತಾನೆ ಸಾರಿ ಆಗುದಿಲ್ಲ. ಆದ್ರೆ ವಾಲ್ಟರ್ ವೈಟ್ ತುಂಬಾ ಈಗೋದಲ್ಲಿ ಇದ್ದ. ಸೊ ಇವನು ಕುಡ್ದ ಕಾರಣ ಜಾಸ್ತಿನೇ ಈಗೋ ಬಂದಿದೆ ಅಂಡ್ ನಶೆ ಕೂಡ ಜಾಸ್ತಿನೇ ಆಗಿದೆ. ಸೊ ಹೇಳ್ತಾನೆ ಇವನು ನನ್ನ
ನನ್ನ ಮಗ, ನನ್ನ ಬಾಟಲ್, ನನ್ನ ಹೌಸ್, ಅದನ್ನ ಜಸ್ಟ್ ಕೊಡು ಅಷ್ಟೇ. ಅದ್ರಲ್ಲೂ ನೋಡ್ಬೋದು ಇವನ ಫೇಸ್ ಯಾವ ರೀತಿ ಆಗಿದೆ, ಫುಲ್ ಕೋಪದಲ್ಲಿದ್ದಾನೆ ಗುರು. ಆದ್ರೆ ಇನ್ನೊಂದ್ ಕಡೆ ವಾಲ್ಟರ್ ಜೂನಿಯರ್ ಇದಾನಲ್ಲ, ಇವನಂತೂ ಆಲ್ಕೋಹಾಲ್ ಕುಡ್ದಿದ್ದಕ್ಕೆ ಫುಲ್ ವಾಂತಿ ಮಾಡ್ತಿದ್ದಾನೆ, ಯಾಕಂದ್ರೆ ಅದು ಜಾಸ್ತಿ ಆಗಿದೆ. ಮತ್ತೆ ಅದೇನು ಮುಗಿಯುತ್ತೆ, ಬೆಳಿಗ್ಗೆ ವಾಲ್ಟರ್ ವೈಟ್ ಎದ್ದಾಗ ಅವನಿಗೆ ಸ್ವಲ್ಪ ನೆನಪಿರುತ್ತೆ ಏನ್ ಹೇಳಿದ್ದ ಅವನು ನಿನ್ನೆ ಅಂತ. ಸೊ ಸ್ಕೈಲರ್ಗೆ ಕಾಲ್ ಮಾಡಿ ಹೇಳ್ತಾನೆ, ಸಾರಿ ನಿನ್ನ ಕುಡ್ದ ಮತ್ತಲ್ಲಿ ಏನೇನೋ ಹೇಳ್ಬಿಟ್ಟ, ನನ್ನ ಕ್ಷಮಿಸು ಅಂತ. ಮತ್ತೆ ಸ್ಕೈಲರ್ ಏನು ಮಾತಾಡೋದಿಲ್ಲ, ಯಾಕಂದ್ರೆ ಫಸ್ಟ್ ಗೆ ಇವನು ಏನೇನೋ ಮಾಡ್ತಿದ್ದಾನೆ. ಅದರಲ್ಲೂ ನಿನ್ನೆ ಈ ವಿಚಿತ್ರ ಘಟನೆ ತುಂಬಾನೇ ವಿಚಿತ್ರ ಆಗಿತ್ತು. ಮತ್ತೆ ಇನ್ನೊಂದು ಕಡೆ ವಾಲ್ಟರ್ ವೈಟ್ ಹೋಗ್ತಾನೆ ಶಾಪ್ ನಲ್ಲಿ ಸ್ವಲ್ಪ ಡ್ರಗ್ ಗೆ ಬೇಕಾದಂತಹ ಐಟಮ್ ಅನ್ನು ತಗೊಳ್ಳೋದಕ್ಕೆ. ಇನ್ನೊಂದು ಕಡೆ ಜೆಸ್ಸಿ ಹಾಗೂ ಜೇನ್ ಮಾತಾಡ್ಕೊಳ್ತಿರ್ತಾರೆ. ಆದ್ರೆ ಸಡನ್ ಆಗಿ ಜೇನ್ ನ ಮನೆಯ ಬಾಗಿಲು ರಿಂಗ್ ಆಗಿ ಬಿಡುತ್ತೆ. ಪಕ್ಕ ಅವಳು ಡ್ರೆಸ್ ಅನ್ನೆಲ್ಲ ಚೇಂಜ್ ಮಾಡ್ಕೊಂಡು ಪಕ್ಕ ಅಲ್ಲಿಗೆ ಬರ್ತಾಳೆ. ಹೊರಗೆ ನೋಡಿದ್ರೆ ಯಾರೊಬ್ಬ ವ್ಯಕ್ತಿ ಕಾಣ್ತಿದ್ದಾನೆ. ಮತ್ತೆ ಜೇನ್ ಹೊರಗೆ ಬಂದು ಹೇಳ್ತಾಳೆ ಹಾಯ್ ಡ್ಯಾಡ್ ಅಂತ. ಸೊ ಇವನು ಜೇನ್ ನ ತಂದೆ ಆಗಿದ್ದಾನೆ. ಅಂಡ್ ಆಚೆ ರೂಮ್ ಅಲ್ಲಿ ಜೆಸ್ಸಿ ಇದ್ನಲ್ಲ, ಇವನು ಕೂಡ ಬರ್ತಾನೆ. ಸೊ ಇದು ನಿನ್ನ ತಂದೆ ಅಲ್ವಾ? ಜೇನ್ ಹೇಳ್ತಾಳೆ ಹೌದು. ಜೇನ್ ಹೇಳ್ತಾಳೆ ಬೈ ದ ವೇ ಇವನ ಹೆಸರು ಜೆಸ್ಸಿ ಅಂತ, ಮತ್ತೆ ಇವಳ ತಂದೆ ಹೆಸರು ಡೊನಾಲ್ಡ್ ಅಂತ. ಜೇನ್ ಹೇಳ್ತಾಳೆ ನೀವು ಒಳಗೆ ಬನ್ನಿ ಅಂತ. ಮತ್ತೆ ಈಗ ಸೀನ್ ಚೇಂಜ್ ಆಗುತ್ತೆ. ವಾಲ್ಟರ್ ಜೂನಿಯರ್ ಯಾವಾಗ್ಲೂ ಕೇಳ್ತಿದ್ದ ಯಾವಾಗ ವಾಟರ್ ಹೀಟರ್ ಬರುತ್ತೆ ನಮ್ಮ ಮನೆಗೆ ಅಂತ. ಸೊ ವಾಲ್ಟರ್ ವೈಟ್ ಫೈನಲ್ ಆಗಿ ಇಲ್ಲಿ ಅದನ್ನ ಕನೆಕ್ಷನ್ ಮಾಡಿದಾನೆ. ಜೊತೆಗೆ ಅದರ ಕೆಳಗಡೆ ವೈರ್ ಸಿಸ್ಟಮ್ ಅನ್ನು ಮಾಡೋದಕ್ಕೆ ಒಂದು ದೊಡ್ಡದಾದ ಅಂಡರ್ ಗ್ರೌಂಡ್ ಅನ್ನು ಕೂಡ ಮಾಡಿದಾನೆ. ಇವನು ಹೇಳೋದೇನಂದ್ರೆ ವೈರ್ ಕನೆಕ್ಷನ್ ಗಾಗಿ ಮಾಡ್ತಿರೋದು ಅಂತ. ಆದ್ರೆ ನಿಜವಾಗಿ ಇವನದು ಪ್ಲಾನ್ ಬೇರೆನೇ ಇದೆ, ಅದು ನಿಮ್ಗೆ ಫ್ಯೂಚರ್ ನಲ್ಲಿ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಕಡೆ ಸ್ಕೈಲರ್ ಈಗ ಕೆಲಸ ಮಾಡ್ತಿದ್ದಾಳೆ ಆಫೀಸ್ ನಲ್ಲಿ, ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾಳೆ, ನಿಮ್ಗೆ ಗೊತ್ತಿರೋ ಹಾಗೆ. ಮತ್ತೆ ಇಲ್ಲಿ ಆಫೀಸರ್ ಆಗಿ ಟೆಡ್ ಕೂಡ ಇದ್ದಾನೆ, ಅದು ಕೂಡ ನಿಮ್ಗೆ ಗೊತ್ತಿದೆ. ಇಲ್ಲಿ ಸ್ಕೈಲರ್ ಸ್ವಲ್ಪ ಬೇಜಾರಲ್ಲಿರ್ತಾಳೆ. ಟೆಡ್ ಅದಕ್ಕೆ ಕೇಳ್ತಾನೆ ಏನಾಯ್ತು ಅಂತ. ಮತ್ತೆ ಸ್ಕೈಲರ್ ಹೇಳ್ತಾಳೆ ಇತ್ತೀಚೆಗೆ ವಾಲ್ಟರ್ ವೈಟ್ ಇದಾನಲ್ಲ, ಅವನು ವಿಚಿತ್ರವಾಗಿ ಆಡ್ತಿದ್ದಾನೆ. ನಾನ್ ತಿಳ್ಕೊಂಡೆ ಇನ್ನು ಲಂಗ್ ಕ್ಯಾನ್ಸರ್ 80% ಶೇಕಡದಷ್ಟು ಕಡಿಮೆ ಆದ್ಮೇಲೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಅಂತ. ಆದ್ರೆ ಈಗ ಫ್ಯಾಮಿಲಿ ಪ್ರಾಬ್ಲಮ್ ಬಂದಿದೆ. ಮತ್ತೆ ಟೆಡ್ ಹೇಳ್ತಾನೆ ನೀನ್ ಅದಕ್ಕೆಲ್ಲ ಟೆನ್ಷನ್ ಮಾಡಬೇಡ, ನಂಗೆ ಕೂಡ ಹಾಗೇನಾಗಿತ್ತು ಸ್ವಲ್ಪ. ಮತ್ತೆ ಅವಳ ಕೈಯನ್ನು ಕೂಡ ಹಿಡಿತಾನೆ. ಅಂಡ್ ಈಗ ಮನೆಯಲ್ಲಿ ಸ್ಕೈಲರ್ ಬಂದಿದ್ದಾಳೆ. ಮಾತ್ರ ವಾಲ್ಟರ್ ವೈಟ್ ಅನ್ನು ನೋಡಿ ತುಂಬಾ ವಿಚಿತ್ರ ಅನ್ಸುತ್ತೆ ಪುನಃ ಕೂಡ. ಇವನಂತೂ ಇಡೀ ದಿನ ಕನ್ಸ್ಟ್ರಕ್ಷನ್ ಮಾಡ್ತಿದ್ದ ಕೆಳಗಡೆ ಅಂಡರ್ ಗ್ರೌಂಡ್ ಮಾಡೋದಕ್ಕೆ. ಇಲ್ಲಿ ಬ್ರೇಕ್ಫಾಸ್ಟ್ ಗೆ ಕೂತಿದ್ದಾರೆ ಇವರಿಬ್ರು. ಆದ್ರೆ ವಾಲ್ಟರ್ ವೈಟ್ ಹೇಳ್ತಾನೆ ನಂಗೆ ಸ್ವಲ್ಪ ಕೆಲಸ ಇದೆ, ಪಕ್ಕನ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತೀನಿ ಅಂತ. ಅಂಡ್ ಹೋಗಿ ಬಿಟ್ಟು ಕೂಡ. ಮತ್ತೆ ಈಗ ರಾತ್ರಿ ಹೊತ್ತಾಗಿದೆ. ವಾಲ್ಟರ್ ವೈಟ್ ಅಂತೂ ಶಾಪ್ ಗೆ ಬಂದಿದ್ದಾನೆ. ಅವನು ಅಲ್ಲಿ ಹೋಗ್ತಿರುವಾಗನೇ ಒಬ್ಬ ಕಾಣ್ತಾನೆ. ಇವನ ಕಾರ್ಟ್ ನಲ್ಲಂತೂ ನೀವು ನೋಡಬಹುದು ಎಲ್ಲ ಡ್ರಗ್ ಗೆ ಸಂಬಂಧಪಟ್ಟಂತಹ ಐಟಮ್ ಗಳು ಇತ್ತು, ಕೆಲವೊಂದು ಆಸಿಡ್ಸ್ ಗಳು ಕೂಡ ಇದ್ವು ಅದರಲ್ಲಿ. ಅಂಡ್ ವಾಲ್ಟರ್ ವೈಟ್ ಹೇಳ್ತಾನೆ ನೀನ್ ತಗೊಂಡದು ರಾಂಗ್ ಪ್ರಾಡಕ್ಟ್ ಆಗಿದೆ, ನೀನು ಬೇರೆ ಐಟಮ್ ಅನ್ನು ತಗೊಳ್ಬೇಕು ಅಂತ. ಮತ್ತೆ ಅವನು ಕೂಡ ಅಲ್ಲಿಂದ ಓಡೋಗ್ಬಿಟ್ಟ ಇವನ್ ಯಾರು ಅಂತ. ಆದ್ರೆ ವಾಲ್ಟರ್ ವೈಟ್ ಹೊರಗೆ ಬರ್ತಾನೆ. ಅಂಡ್ ಅವನಿಗೆ ಗೊತ್ತಾಗುತ್ತೆ ಇವರು ಯಾರು ಥರ್ಡ್ ಪಾರ್ಟಿ ಡಿಸ್ಟ್ರಿಬ್ಯೂಟರ್ಸ್ ಗಳು, ಇವರು ಕೂಡ ಡ್ರಗ್ ವಿತರಣೆ ಮಾಡ್ತಿದ್ದಾರೆ ಇವರ ಎದುರು. ಅಂಡ್ ಇಲ್ಲಿ ವಾಲ್ಟರ್ ವೈಟ್ ಗುರಾಯಿಸ್ತಾ ಹೇಳ್ತಾನೆ ಇದು ನನ್ನ ಜಾಗ, ನನ್ನ ಬಿಸ್ನೆಸ್, ನನ್ನ ಟೆರಿಟರಿಯಿಂದ ಮುಚ್ಕೊಂಡು ಹೋಗಿ ಅಂತ. ಮತ್ತೆ ಅವರು ಕೂಡಲೇ ಎಸ್ಕೇಪ್ ಕೂಡ ಆದ್ರು. ಸೊ ಇಲ್ಲಿ ವಾಲ್ಟರ್ ವೈಟ್ ನ ಪವರ್ ಎಷ್ಟರ ಮಟ್ಟಕ್ಕಿದೆ ಅಂತ ಗೊತ್ತಾಗುತ್ತೆ. ಇವರಿಗೆ ಕೂಡ ಗೊತ್ತಾಯ್ತು ಇದು ಹೈಸನ್ಬರ್ಗ್ ಅಂತ. ಮತ್ತೆ ಈಗ ಎಪಿಸೋಡ್ 11. ಈಗ ಸ್ಟಾರ್ಟಿಂಗ್ ನಲ್ಲೇ ಒಬ್ಬ ಹುಡುಗ ಸೈಕಲ್ ನಲ್ಲಿ ಹೋಗ್ತಿರ್ತಾನೆ. ಮತ್ತೆ ಆ ದಾರಿಯಲ್ಲಿ ನಮ್ಮ ಕಾಂಬೋ ಕಾಣ್ತಾನೆ. ಕಾಂಬೋ ನಿಮ್ಗೆ ಗೊತ್ತಿರೋ ಹಾಗೆ ಜೆಸ್ಸಿನ ಒಬ್ಬ ಫ್ರೆಂಡ್ ಆಗಿದ್ದಾನೆ. ಇವನು ಕೂಡ ಡಿಸ್ಟ್ರಿಬ್ಯೂಟರ್ ಆಗಿದ್ದಾನೆ ಡ್ರಗ್ಸ್ ನದ್ದು. ಸೊ ಇವನು ಅಪರಿಚಿತ ವ್ಯಕ್ತಿಗಳಿಗೆಲ್ಲ ಇದನ್ನು ವಿತರಣೆ ಮಾಡ್ತಿದ್ದಾನೆ. ಮತ್ತೆ ದಾರಿಯಲ್ಲಿ ಇಬ್ರು ಗೂಂಡಗಳ ತರ ಕಾಣೋರು ಕಾಣ್ತಾರೆ. ಇವರಂತೂ ಕಾರಲ್ಲಿದ್ರು. ಇವನಲ್ಲಿ ಡ್ರಗ್ ಅನ್ನ ಕೊಡೋದಕ್ಕೆ ನೋಡ್ತಾನೆ. ಆದ್ರೆ ಇವರು ಗುರಾಯಿಸ್ತಾ ಇರ್ತಾರೆ. ಅದಕ್ಕೆ ಕಾಂಬೋ ತನ್ನ ಬಳಿದ್ದ ಪಿಸ್ಟಲ್ ಅನ್ನ ತೋರಿಸ್ತಾನೆ ಇಂಡೈರೆಕ್ಟ್ ಆಗಿ. ಆ ಕಾರ್ನವರಂತೂ ಹಿಂದೆನೆ ಹೋದ್ರು. ಸೊ ಕಾಂಬೋ ಕೂಡ ಹಾಗೇನೆ ಎದುರು ಹೋಗ್ತಾನೆ ಇದ್ದ. ಆದ್ರೆ ಕಾಂಬೋ ಗಮನಿಸ್ತಾನೆ ಆ ಕಾರು ವಾಪಸ್ ಅಲ್ಲಿ ಸೈಡ್ ಅಲ್ಲಿ ನಿಂತಿದೆ. ಸೊ ಕೂಡ್ಲೆ ಕಾಲ್ ಮಾಡ್ತಾನೆ ಸೋಲ್ ಗುಡ್ ಮ್ಯಾನ್ ಗೆ, ಯಾಕಂದ್ರೆ ಅವನೇ ಇರೋದು ಕ್ರಿಮಿನಲ್ ಲಾಯರ್ ಆಗಿ ಇವರ ಬಳಿ. ಜೊತೆಗೆ ಹೇಳ್ತಾನೆ ಸೋಲ್ ನಂಗೆ ಏನೋ ಬ್ಯಾಡ್ ಫೀಲಿಂಗ್ ಆಗ್ತಿದೆ, ನನ್ಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ, ಯಾರೋ ಇಬ್ರು ಅಪರಿಚಿತ ವ್ಯಕ್ತಿನ ನನ್ನ ಗುರಾಯಿಸ್ತಿದ್ರು ಅಂತ. ಮತ್ತೆ ನಾನು ರೋಡ್ ನ ಮಿಡಲ್ ನಲ್ಲಿ ಇದ್ದೀನಿ, ಹೇಗಾದ್ರೂ ಬಂದು ನಂಗೆ ಸಹಾಯ ಮಾಡಿ ಅಂತ. ಆದ್ರೆ ಅಲ್ಲೇ ಈ ಹುಡುಗ ಕೂಡ ಇರ್ತಾನೆ. ಅಂಡ್ ಅದೇ ಟೈಮ್ಗೆ ಕಾರ್ ನಲ್ಲಿ ಹಾರ್ನ್ ಹೊಡಿತಾರೆ. ಅದ್ರಲ್ಲಿ ಸಡನ್ ಆಗಿ ಕಾಂಬನ್ಗೆ ಒಂದು ಗುಂಡು ಬಿತ್ತು. ಶಾಕಿಂಗ್ ಏನಂದ್ರೆ ಈ ಹುಡುಗ ಪಿಸ್ಟಲ್ ಅಲ್ಲಿ ಹೊಡೆದಿದ್ದು. ಕಾಂಬನ್ ನಿಂದ ಓಡೋಕೆ ಪ್ರಯತ್ನ ಪಟ್ರು ಕೂಡ ಅಲ್ಲಿ ಬಿದ್ದು ಬಿಡ್ತಾನೆ ರೋಡ್ ನಲ್ಲಿ, ಯಾಕಂದ್ರೆ ತುಂಬಾ ಬುಲೆಟ್ಸ್ ಅವನ ಬಾಡಿಗೆ ಬಿದ್ದಿದೆ. ಸೊ ಇಲ್ಲಿ ಗೊತ್ತಾಗುತ್ತಾ ಈ ಡ್ರಗ್ ಡೀಲರ್ಸ್ ಗಳು ಬೇರೆ ಯಾರು ಅಲ್ಲ, ಥರ್ಡ್ ಪಾರ್ಟಿಯಾಗಿ ಡ್ರಗ್ ಅನ್ನ ಡೀಲ್ ಮಾಡ್ತಿದ್ದಾರೆ. ಇವರು ಕಾಂಪಿಟೇಟರ್ಸ್ ಗಳು ಆಗಿದ್ದಾರೆ. ಮತ್ತೆ ಈ ಹುಡುಗನನ್ನ ಇವರ ಪ್ಲಾನಿಗೋಸ್ಕರ ಬಳಸ್ತಿದ್ದಾರೆ. ಆದ್ರೆ ಅದೆಲ್ಲ ಟೈಮ್ ಆಗ್ತಿರುವಾಗ ನಮ್ಮ ವಾಲ್ಟರ್ ವೈಟ್ ಇದ್ದ ಡಾಕ್ಟರ್ ನ ಬಳಿ ಇವನು ಕಿಮಿಯೋಥೆರಪಿ ಆಗಿ ಸ್ವಲ್ಪ ಡಾಕ್ಟರ್ ನ ಬಳಿ ಸಜೆಷನ್ ಅನ್ನ ಕೇಳಿರ್ತಾನೆ ಏನೇನ್ ಮಾಡ್ಬೇಕು ಇನ್ನು ಅಂತ. ಸೊ ಇವರದೆಲ್ಲ ಮಾತುಕತೆ ನಡೆದ್ಮೇಲೆ ಜೆಸ್ಸಿನದು ಸಡನ್ ಆಗಿ ಕಾಲ್ ಬರುತ್ತೆ. ಮತ್ತೆ ಜೆಸ್ ಹೇಳ್ತಾನೆ ತುಂಬಾ ಬೇಜಾರ್ನಲ್ಲೇ ನನ್ನ ಫ್ರೆಂಡ್ ಕಾಂಬೋ ಇದನ್ನಲ್ಲ ಅವನು ಸತ್ತಿದ್ದಾನೆ. ವಾಲ್ಟರ್ ವೈಟ್ ಹೇಳ್ತಾನೆ ಹೇಗೆ, ಅವನಿಗೆ ಗುಂಡು ಹೊಡೆದಿದ್ದಾರೆ. ವಾಲ್ಟರ್ ವೈಟ್ ಹೇಳ್ತಾನೆ ಇದೆಲ್ಲ ಹೇಗೆ ಆಗೋಕೆ ಸಾಧ್ಯ. ಆದ್ರೆ ಜೆಸ್ ಇಲ್ಲಿ ಮುಂಚೆನೆ ಬೇಜಾರಲ್ಲಿದ್ದ. ಸೊ ಅಲ್ಲಿಂದ ಕಟ್ ಮಾಡ್ತಾನೆ. ಮತ್ತೆ ಜೆಸ್ ಇಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಸ್ಕಿನ್ನಿ ಪೀಟ್ ನ ಬಳಿ ಮಾತಾಡ್ತಾನೆ. ಜೆಸ್ ಹೇಳ್ತಾನೆ ನಂಗೆ ತುಂಬಾ ಬೇಜಾರಾಯ್ತು ಆ ವಿಷಯ ಕೇಳಿ. ಕಿನ್ನಿ ಪೀಟ್ ಹೇಳ್ತಾನೆ ಜೆಸ್ಸಿ ನೀನ್ ಅರ್ಥ ಮಾಡ್ಕೋ, ಕಾಂಬೋ ಕೂಡ ಡ್ರಗ್ ಡೀಲಿಂಗ್ ನಲ್ಲಿ ಇದ್ದ, ನಾವು ಕೂಡ ಅದೇ ಮಾಡ್ತಿದೀವಿ. ಇದರಲ್ಲಿ ಅವನು ಇನ್ವಾಲ್ವ್ ಆಗಿ ಸತ್ತ ಅಂದ್ರೆ ನಮ್ಮ ಗತಿ ಏನು, ಅವರು ನನ್ನನ್ನ ಹಾಗೂ ಬ್ಯಾಡ್ಜರ್ ಅನ್ನು ಕೂಡ ಕೊಲ್ಬಹುದು. ಸೊ ನಾವು ಇನ್ನು ಮುಂದೆ ಡ್ರಗ್ ಡೀಲಿಂಗ್ ಮಾಡೋದಿಲ್ಲ. ಸೊ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲೇ ಸೋಲ್ ಗುಡ್ ಮ್ಯಾನ್ ನ ಬಳಿ ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ಬಂದಿರ್ತಾರೆ. ಮತ್ತೆ ನಡೆದ ಎಲ್ಲ ವಿಷಯಗಳ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಸೋಲ್ ಗುಡ್ ಮ್ಯಾನ್ ಗೆ. ಸೋಲ್ ಗುಡ್ ಮ್ಯಾನ್ ಒಬ್ಬ ಕಳ್ಳರ ಲಾಯರ್ ಆಗಿದ್ದಾನೆ. ಸೊ ಇವನ ಬಳಿ ಯಾವಾಗ್ಲೂ ಒಂದು ಪ್ಲಾನ್ ಇದ್ದೇ ಇರುತ್ತೆ. ಸೊ ಇವನು ಹೇಳ್ತಾನೆ ಈಗ ನಿಮ್ಮ ಒಬ್ಬ ಫ್ರೆಂಡ್ ಸತ್ತಿದ್ದಾನೆ, ಮತ್ತೆ ಅವನು ವಿತರಣೆ ಕೂಡ ಮಾಡ್ತಿದ್ದೆ ಡ್ರಗ್ ನದು. ಪ್ರೊಫೆಷನಲ್ ಆಗಿರೋ ಡ್ರಗ್ ಡೀಲರ್ಸ್ ಗಳನ್ನ ತಗೊಳ್ಬಾರ್ದು. ವಾಲ್ಟರ್ ವೈಟ್ ಹೇಳ್ತಾನೆ ಅವರಿಗೆ ಫೀಸ್ ಜಾಸ್ತಿ ಬೇಕಾಗುತ್ತೆ, ಹಣ ಕೂಡ ಜಾಸ್ತಿ ಖರ್ಚಾಗುತ್ತೆ. ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ ಆದ್ರೆ ನಾವು ಅದನ್ನ ಕಡಿಮೆ ಮಾಡಬಹುದು. ವಾಲ್ಟರ್ ವೈಟ್ ಹೇಳ್ತಾನೆ ಅದು ಪಾಸಿಬಲ್ ಇದೆಯಾ, ಅದರಲ್ಲೂ ವಿತರಣೆ ಮಾಡೋರನ್ನ ಹೇಗೆ ತರ್ತೀಯಾ ಅಂತ. ಆಗ ಸೋಲ್ ಹೇಳ್ತಾನೆ ನಂಗೆ ಒಬ್ಬ ಗೊತ್ತಿದ್ದಾನೆ, ಮತ್ತೆ ಅವನಿಗೆ ಇನ್ನೊಬ್ಬ ಗೊತ್ತಿದ್ದಾನೆ, ಅಂಡ್ ಅವನಿಗೆ ಇನ್ನೊಬ್ಬ ಗೊತ್ತಿದ್ದಾನೆ. ಮತ್ತೆ ಸೋಲ್ ಗುಡ್ ಮ್ಯಾನ್ ಸ್ವಲ್ಪ ಮಾಹಿತಿ ಕೊಡ್ತಾನೆ ನಿಮ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ. ಇದಾದ್ಮೇಲೆ ಜೇನ್ ಹಾಗೂ ಜೆಸ್ಸಿನದು ಸೀನ್ ಬರುತ್ತೆ. ಇವರಂತೂ ಗಂಡ ಹೆಂಡತಿ ತರ ಬದುಕ್ತಿದ್ದಾರೆ ಆಸ್ ಯೂಶುವಲ್. ಜೊತೆಗೆ ಜೆಸ್ಸಿ ತುಂಬಾ ಬೇಜಾರಲ್ಲಿದ್ದ. ಜೇನ್ ಕೇಳ್ತಾಳೆ ಏನಾಯ್ತು ಅಂತ. ಜೆಸ್ಸಿ ಹೇಳ್ತಾನೆ ನನ್ನ ಫ್ರೆಂಡ್ಸ್ ಸತ್ತಿದ್ದಾನೆ ಅಂತ. ಮತ್ತೆ ಇದನ್ನೆಲ್ಲ ಕೇಳಿ ಜೇನ್ಗೆ ಕೂಡ ಡೌಟ್ ಬಂದಿರುತ್ತೆ, ಇವನ್ ಯಾಕೆ ಇತ್ತೀಚೆಗೆ ನಶೆಯಲ್ಲಿ ಇದ್ದಾಗಿದ್ದಾನೆ. ಇದರ ನೆಕ್ಸ್ಟ್ ದಿನ ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ಲಾಸ್ ಪೋಲೋಸ್ ಅನ್ನೋ
ಒಂದು ಹೋಟೆಲ್ಗೆ ಬಂದಿರ್ತಾರೆ. ಯಾಕಂದ್ರೆ ಸೋಲ್ ಗುಡ್ ಮ್ಯಾನ್ ಹೇಳಿದ್ದ ಈ ಜಾಗದಲ್ಲಿ ನಿಮ್ಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನೊಬ್ಬ ಅತ್ಯುತ್ತಮ ಡ್ರಗ್ ನ ವಿತರಣೆ ಮಾಡೋನು. ದೊಡ್ಡ ದೊಡ್ಡ ಹಡಗುಗಳಲ್ಲೆಲ್ಲ ಗಾಂಜಾವನ್ನ ಸಾಗಣೆ ಮಾಡ್ತಾನೆ. ಮತ್ತೆ ಇಲ್ಲಿ ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ವೇಟ್ ಮಾಡ್ತಾನೆ ಇದಾರೆ, ಎಲ್ಲಿದ್ದಾನೆ ಇವನು ಅಂತ. ಆಲ್ಮೋಸ್ಟ್ 5 ನಿಮಿಷ ಆಯ್ತು. ಇಲ್ಲೊಬ್ಬ ಸಪ್ಲೈಯರ್ ಬರ್ತಾನೆ. ನಿಮ್ಗೆ ಏನ್ ಬೇಕು ತಿನ್ನೋಕೆ ಅಂತ ಕೇಳ್ತಾನೆ. ವಾಲ್ಟರ್ ವೈಟ್ ಹೇಳ್ತಾನೆ ಏನು ಬೇಡ, ಸದ್ಯಕ್ಕೆ ನಾವು ಆಲೋಚನೆ ಮಾಡ್ತಿದೀವಿ. ಸಪ್ಲೈಯರ್ ಆಯ್ತು ಅಂತ ಹೇಳಿ ಆಚೆ ಹೋಗ್ತಾನೆ. ಮತ್ತೆ ಇವರು 1 ಗಂಟೆಯಲ್ಲಿ ವೇಟ್ ಮಾಡ್ತಾನೆ ಕೂತ್ಕೊಂಡ್ರು. ಸೊ ಜೆಸ್ಸಿಗಂತೂ ಬೊಡ್ದೋಯ್ತು. ಅವನು ಕೇಳ್ತಾನೆ ಎಲ್ಲಿದ್ದಾನೆ ಸೋಲ್ ಹೇಳಿದಂತ ವ್ಯಕ್ತಿ. ಇಲ್ಲಿ ಅಂತೂ ನಾನು ಕಾತು ಕಾತು ಬೇಸತ್ತು ಹೋಗಿದ್ದೀನಿ, ನಂಗೇನು ಕಾಯೋದಕ್ಕೆ ಕೂಡ ಆಗೋದಿಲ್ಲ. ವಾಲ್ಟರ್ ವೈಟ್ ಹೇಳ್ತಾನೆ ಸೋಲ್ ಹೇಳ್ದ ಆ ವ್ಯಕ್ತಿ ಕೇವಲ 1 ಸಲ ಮಾತ್ರ ಕಾಣೋಕೆ ಸಿಗ್ತಾನೆ ಅಂತ. ಯಾಕಂದ್ರೆ ಅವನು ಯಾರು ಅಂತ ಇಡೀ ಮೆಕ್ಸಿಕೋಗೆ ಕೂಡ ಗೊತ್ತಿಲ್ಲ. ಅವನ ಐಡೆಂಟಿಟಿಯನ್ನು ಅಷ್ಟು ಕೂಡ ಮುಚ್ಚಿಟ್ಕೊಂಡಿದ್ದಾನೆ. ಬಟ್ ಜೆಸ್ಸಿಗಂತೂ ಕೋಪ ಬರ್ತಿದೆ. ನಾನಿನ್ನು ಕಾಯೋದಿಲ್ಲ ಅಂತ ಹೇಳಿ ಹೋಗ್ತಾನೆ. ಮತ್ತೆ ವಾಲ್ಟರ್ ವೈಟ್ ಕೂಡ ಹೋದಾಗುರು. ವಾಲ್ಟರ್ ವೈಟ್ ನ ಹೆಂಡತಿ ಅಂದ್ರೆ ಸ್ಕೈಲರ್ ಪ್ರೆಗ್ನೆಂಟ್ ಆಗಿದ್ಲು, ನಿಮ್ಗೆ ಗೊತ್ತಿರೋ ಹಾಗೆ. ಮತ್ತೆ ಇಲ್ಲಿ ಹಾಸ್ಪಿಟಲ್ ನಲ್ಲಿ ಗೊತ್ತಾಗುತ್ತೆ ಇದು ಹೆಣ್ಣು ಮಗು ಅಂತ. ನಮ್ಮ ಭಾರತದಲ್ಲಿ ಅಂತೂ ಹುಟ್ಟಿರೋ ಮಗು ಹೆಣ್ಣ ಗಂಡು ಅಂತ ಹೇಳೋದು ತಪ್ಪಾಗಿದೆ. ಆದ್ರೆ ಇಲ್ಲಿ ಅಂತೂ ನೋಡಬಹುದು ನೀವು, ಮಗು ಹೊಟ್ಟೆಯಲ್ಲಿರುವಾಗ್ಲೇ ಫೋಟೋ ತೆಗಿದ್ದಾರೆ. ಅಂಡ್ ವಾಲ್ಟರ್ ವೈಟ್ ಕೂಡ ಅಲ್ಲಿಗೆ ಬಂದಿದ್ದ. ಇವರಿಗೆ ತುಂಬಾ ಖುಷಿ ಆಗುತ್ತೆ ಹೆಣ್ಣು ಮಗು ಅಂತ. ಇನ್ನೊಂದು ಕಡೆ ಜೆಸ್ಸಿ ಜೇನ್ ಅನ್ನ ಮೀಟ್ ಆದಾಗ ಇವಳಲ್ಲಿ ಡ್ರಗ್ ಅನ್ನ ಸೇವಿಸ್ತಿದ್ದಾಳೆ. ಜೆಸ್ಸಿಗೆ ಸರಿ ಅನ್ಸಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಡ್ರಗ್ ಅನ್ನ ಸೇವಿಸೋದೇ ದೊಡ್ಡ ತಪ್ಪು. ಅದರಲ್ಲೂ ಇವಳ ನಶೆ ಅಂತೂ ತುಂಬಾನೇ ಏರಿದೆ. ಇನ್ನೊಂದು ಸೀನ್ ಅಲ್ಲಿ ಸ್ಕೈಲರ್ ಬಂದಿರ್ತಾಳೆ ಟೆಡ್ ನ ಬರ್ತ್ಡೇಗೆ. ಈ ಟೆಡ್ ತುಂಬಾನೇ ವಿಚಿತ್ರ ಕಾಣ್ತಿದ್ದಾನೆ. ನಿಮ್ಗೆ ಹಿಂದಿನ ಎಪಿಸೋಡ್ಸ್ ನಿಂದ ನೋಡಿದ್ರು ಕೂಡ ಇಲ್ಲಿ ಏನೋ ಸಮಸ್ಯೆ ಇದೆ ನಿಮ್ಗೆ ಗೊತ್ತಾಗಬಹುದು. ಅಂತದ್ರಲ್ಲೂ ಸ್ಕೈಲರ್ ಹಾಗೂ ಟೆಡ್ ನ ಬಳಿ ಏನ್ ನಡೀತಿದೆ ಫ್ಯೂಚರ್ ನಲ್ಲಿ ಗೊತ್ತಾಗುತ್ತೆ ಬಿಡಿ. ಈಗ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ನೆಕ್ಸ್ಟ್ ದಿನ ವಾಲ್ಟರ್ ವೈಟ್ ಕೋಪದಲ್ಲಿ ಕಾಲ್ ಮಾಡ್ತಾನೆ ಸೋಲ್ನಿಗೆ. ನೀನ್ ಹೇಳ್ದೆ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ. ನಾವು ಆಲ್ಮೋಸ್ಟ್ 2 ಗಂಟೆ ವೇಟ್ ಮಾಡಿದ್ವಿ, ಮತ್ತೆ ನಮ್ಗೆ ಪೇಷನ್ಸ್ ಇರ್ಲಿಲ್ಲ, ಸೊ ವಾಪಸ್ ಹೋದ್ವಿ ಅಲ್ಲಿಂದ. ಸೋಲ್ ಹೇಳ್ದೆ ನೀವು ಕರೆಕ್ಟ್ ಗಮನಿಸಲಿಲ್ಲ, ಅವನು ಕೇವಲ ಒಂದೇ ಸಲ ಬರೋದು ಅಂತ ಕೂಡ ಹೇಳಿದ್ದೆ. ಅವನು ಸಮಯಕ್ಕೆ ಜಾಸ್ತಿ ಮಹತ್ವ ಕೊಡ್ತಾನೆ. ಓಕೆ ಹಾಗಾದ್ರೆ ನಾನು ವಾಪಸ್ ಅವನನ್ನ ಮೀಟ್ ಮಾಡೋಕೆ ಹೇಳ್ತಾನೆ. ಈ ಸಲ ಮಾತ್ರ ಕರೆಕ್ಟ್ ಆಗಿ ಗಮನಿಸ್ಕೊ. ಸೊ ಇದಾದ್ಮೇಲೆ ವಾಲ್ಟರ್ ವೈಟ್ ವಾಪಸ್ ಲಾಸ್ ಪಾಲಸ್ ಅನ್ನೋ ಹೋಟೆಲ್ಗೆ ಬಂದ್ಬಿಟ್ಟ. ಪುನಃ 1 ಗಂಟೆ ಕಾಯ್ತಾನೆ ಇಲ್ಲಿ. ಹೋಟೆಲ್ ನಲ್ಲಿ ಒಬ್ಬೊಬ್ಬ ವ್ಯಕ್ತಿ ಕಾಣ್ತಿಲ್ಲ. ಬಟ್ ಈ ಸಪ್ಲೈಯರ್ ಕ್ಲೀನ್ ಮಾಡ್ತಿದ್ದಾನೆ ಬೆಂಚ್ ಗಳನ್ನ. ಸೊ ಒಂದು ಕ್ಷಣಕ್ಕೆ ನಮ್ಮ ವಾಲ್ಟರ್ ವೈಟ್ ಗೆ ಅನಿಸುತ್ತೆ ಏನೋ ಮಿಸ್ಸಿಂಗ್ ಹೊಡಿತಿದೆ. ಸೊ ಅದಕ್ಕೆ ಸಪ್ಲೈಯರ್ ನ ಬಳಿ ಬರ್ತಾನೆ. ನಂಗೆ ಸ್ವಲ್ಪ ಜ್ಯೂಸ್ ಕೊಡಿ, ಜೊತೆಗೆ 5 ನಿಮಿಷ ಮಾತಾಡೋಕೆ ಟೈಮ್ ಕೊಡ. ಸೊ ಆ ವ್ಯಕ್ತಿ ಇವನೇ ಆಗಿದ್ದಾನೆ. ಮತ್ತೆ ಫೈನಲ್ ಆಗಿ ಚೇರ್ ನಲ್ಲಿ ಕೂತ್ಕೊಂಡ್ಬಿಟ್ಟ. ಈ ವ್ಯಕ್ತಿ ಎಷ್ಟು ಬುದ್ಧಿವಂತ ಅಂದ್ರೆ ಸ್ವತಃ ವಾಲ್ಟರ್ ವೈಟ್ ಗೆ 4 ಗಂಟೆ ತಗೊಳ್ತು ಇವನು ಯಾರು ಅಂತ ಗೊತ್ತಾಗೋದಕ್ಕೆ. ಸೊ ವಾಲ್ಟರ್ ವೈಟ್ ಹೇಳ್ತಾನೆ ಯಾಕೆ ನನ್ನನ್ನ ನೀವು ನೋಡಿದ್ರು ಕೂಡ ನೋಡದಾಗೆ ಮಾಡ್ತಿದ್ರೆ. ಬೈ ದ ವೇ ಈ ವ್ಯಕ್ತಿಯ ಹೆಸರು ಮಿಸ್ಟರ್ ಫ್ರಿಂಗ್ ಅಂತ. ಯಾಕಂದ್ರೆ ನಾನು ನಿನ್ನ ಪಾರ್ಟ್ನರ್ ಅನ್ನ ನೋಡ್ದೆ. ನಂಗೆ ಅಂತ ಬಿಸ್ನೆಸ್ ಮ್ಯಾನ್ಸ್ ಗಳು ಇಷ್ಟನೇ ಇಲ್ಲ. ಉದಾಹರಣೆಗೆ ನನ್ನ ಹೋಟೆಲ್ ಅನ್ನ ಹಿಡ್ಕೊ. ಹೋಟೆಲ್ ನ ಐಟಮ್ಸ್ ಗಳನ್ನ ನಾನೇ ತಿಂದ್ರೆ ನಂಗೆ ಏನು ಲಾಭ. ಹಾಗೇನೆ ನಿನ್ನ ಪಾರ್ಟ್ನರ್ ಕೂಡ ಹೆಚ್ಚಾಗಿ ನಶೆಯನ್ನ ಸೇವಿಸ್ತಾನೆ. ಅವನ ಮುಖ ನೋಡಿದಾಗನೇ ಗೊತ್ತಾಗುತ್ತೆ. ಮತ್ತೆ ಅವನು ಹೇಳಿದ್ದು ಕೂಡ ಸತ್ಯನೇ ಆಗಿದೆ. ಜೆಸ್ಸಿ ಜಾಸ್ತಿ ಡ್ರಗ್ ಅನ್ನ ಸೇವಿಸ್ತಾನೆ. ಸೊ ನನ್ನ ಈ ಬಿಸ್ನೆಸ್ ನಲ್ಲಿ ಕರೆಕ್ಟ್ ಆಗಿರೋ ವ್ಯಕ್ತಿಗಳು ಬೇಕು, ಇನ್ವಾಲ್ವ್ ಆಗಿ ನಶೆ ಹಿಡಿದವರಲ್ಲ. ವಾಲ್ಟರ್ ವೈಟ್ ಹೇಳ್ತಾನೆ ನಾನು ಅವನನ್ನ ಬದಲಿಸಬಹುದು. ಅವನ ಮೇಲೆ ನಂಗೆ ನಂಬಿಕೆ ಇದೆ. ನಾವು ಮಾಡುವಂತ ಡ್ರಗ್ ಬೇರೆಯವರು ಮಾಡೋ ತರ ಅಲ್ಲ, ನಾವು ಮಾಡೋ ರೀತಿನೇ ಬೇರೆ. ಜೊತೆಗೆ ಇದು 99.1% ನಷ್ಟು ಶುದ್ಧವಿದೆ. ಅಷ್ಟು ಪರ್ಫೆಕ್ಟ್ ಆಗಿ ಯಾರಿಗೆ ಕೂಡ ಡ್ರಗ್ ಮಾಡೋದಕ್ಕೆ ಆಗೋದಿಲ್ಲ. ಎಷ್ಟು ನಶೆ ಕೊಡಬಹುದು ನೀವೇ ಇಮ್ಯಾಜಿನ್ ಮಾಡಬಹುದು. ನಾರ್ಮಲ್ ಆಗಿ ಡ್ರಗ್ ನ ಶುದ್ಧತೆ 70% ಇರುತ್ತೆ ಅಂತೆ. ಆದ್ರೆ 99.1% ನಷ್ಟು ಶುದ್ಧವಾದಂತಹ ಡ್ರಗ್ ಅನ್ನ ಮಾಡೋದು ನಮ್ಮ ವಾಲ್ಟರ್ ವೈಟ್ ಮಾತ್ರ ಸಾಧ್ಯ. ಸೊ ಮಿಸ್ಟರ್ ಫ್ರಿಂಗ್ ಗೆ ಇದು ತುಂಬಾ ಅದ್ಭುತ ಅನಿಸ್ತು. ಸೊ ಇವನು ಮಾತಾಡಲ್ಲ. ವಾಲ್ಟರ್ ವೈಟ್ ಹೇಳ್ತಾನೆ ಏನಾಯ್ತು. ಫ್ರಿಂಗ್ ಹೇಳ್ತಾನೆ ನಿನ್ನ ಡೀಲ್ ಆಯ್ತು ಅಂತ ಅನ್ಕೋ, ಮಾತ್ರ ನಿನ್ನ ಮಾತಿಗೆ ಸರಿಯಾಗಿ ನೀನ್ ನಿಲ್ಬೇಕು. ಸೊ ಇವನು 30 ಪೌಂಡ್ಸ್ ಗಳು ಕೊಡ್ತಾನೆ ಅಂತ ಹೇಳ್ಬಿಡ್ತಾನೆ. ಇನ್ನೊಂದು ಕಡೆ ಈಗ ಸ್ಕೈಲರ್ ಆಗುತ್ತೆ ಆಫೀಸ್ ನಲ್ಲಿ ಇರುವಾಗ ಸ್ಕೈಲರ್ ಗೆ ಒಂದು ವಿಷಯ ಗೊತ್ತಾಗುತ್ತೆ. ಇವಳು ಇಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಆದ್ರೆ ಟೆಡ್ ನ ಈ ಆಫೀಸ್ ನ ಕೆಲಸ ಫುಲ್ ಎಕ್ಸ್ಪೋಸ್ ಆಗುತ್ತೆ. ಇಲ್ಲಿ ಟೆಡ್ ಈ ಕಂಪನಿಯನ್ನು ನಡೆಸ್ತಿದ್ದಾನೆ ಫುಲ್ ಲಾಸ್ ನಲ್ಲಿ. ಇವನು ಅಲ್ಲಿನ ಜನಗಳಿಗೆ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ದೊಡ್ಡದೊಂದು ಮೋಸವನ್ನ ಮಾಡ್ತಿದ್ದಾನೆ. ಇವನು ಜನರಿಂದ ಟ್ಯಾಕ್ಸ್ ಅನ್ನ ತಗೊಂಡು ಅದನ್ನ ಬ್ಯಾಂಕಿಗೆ ಹಾಕಿ ಅದರಿಂದ ಬರೋ ಇಂಟ್ರೆಸ್ಟ್ ನಲ್ಲಿ ಅವರಿಗೆ ಸಂಬಳ ಕೊಡ್ತಿದ್ದಾನೆ. ಸೊ ಇಲ್ಲಿ ದೊಡ್ಡದೊಂದು ಮೋಸನೇ ನಡೀತಿದೆ. ಅಲ್ಲಿನ ಎಂಪ್ಲಾಯಿಗಳ ಸಂಬಳದ ಟ್ಯಾಕ್ಸ್ ಅನ್ನ ತೆಗೆದು ಅದನ್ನ ಬುಕ್ ಶಾಪ್ ನವರಿಗೆ ಕೊಡ್ತಾನೆ. ಸೊ ಬುಕ್ ಅನ್ನ ಹೆಚ್ಚಾಗಿ ಸೇಲ್ ಮಾಡೋದ್ರ ಮೂಲಕ ಬರುವಂತ ಹಣದಲ್ಲಿ ಇವನ ಸಂಬಳ ಕೊಡ್ತಾನೆ. ಸೊ ಎಂಪ್ಲಾಯ್ ನ ಟ್ಯಾಕ್ಸ್ ನ ಹಣದಲ್ಲೇ ಇವನೆಲ್ಲ ಮಾಡ್ತಿರೋದು. ಇದು ಕೇವಲ ಸ್ಕೈಲರ್ ಗೆ ಮಾತ್ರ ಗೊತ್ತಿದೆ. ಈಗ ಜೊತೆಗೆ ಸ್ಕೈಲರ್ ಕೂಡ ಹೇಳ್ತಾಳೆ ಏನ್ ಮಾಡ್ತಿದ್ಯಾ ನೀನು ಅಂತ. ಮತ್ತೀಗ ಸೀನ್ ಚೇಂಜ್ ಆಗುತ್ತೆ. ಇಲ್ಲಿ ಜೆಸ್ಸಿ ಮತ್ತೆ ಜೇನ್ ಇಲ್ಲಿ ಬಿದ್ದಿರ್ತಾರೆ. ಮಿಸ್ಟರ್ ಫ್ರಿಂಕ್ ಸರಿಯಾಗಿ ಹೇಳಿದ್ದ. ಜೆಸ್ಸಿ ಅಂತೂ ನಶೆಯಲ್ಲಿ ಬದುಕ್ತಿದ್ದಾನೆ. ಜೇನ್ ಹೆಚ್ಚಾಗಿ ನಶೆಯನ್ನು ಸ್ವೀಕರಿಸ್ತಾ ಇದ್ದ ಕಾರಣ ಇವಳು ಇಂಜೆಕ್ಷನ್ ನ ಮೂಲಕ ಡ್ರಗ್ ಅನ್ನು ಹಾಕ್ತಿದ್ದಾಳೆ. ಇದು ಎಷ್ಟು ದೊಡ್ಡ ಕೆಟ್ಟ ಕೆಲಸ ಅಂದ್ರೆ ನಾರ್ಮಲ್ ಆಗಿ ಡ್ರಗ್ ತಗೊಳ್ಳೋದ್ರಿಂದ ಕಡಿಮೆ ಎಫೆಕ್ಟ್ ಆಗುತ್ತೆ. ಆದ್ರೆ ಇಂಜೆಕ್ಷನ್ ನಿಂದ ತೆಗೆಯೋದ್ರಿಂದ ಇಡೀ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಇದನ್ನ ಹೆಚ್ಚಾಗಿ ಸ್ವೀಕಾರ ಮಾಡಿದ್ರೆ ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವನು ಇಡೀ ದಿನ ಬಿದ್ದಿರ್ತಾನೆ. ಇನ್ನೊಂದು ಕಡೆ ವಾಲ್ಟರ್ ವೈಟ್ ಪಾಠವನ್ನು ಮಾಡ್ತಾ ಹೈಸ್ಕೂಲ್ ನಲ್ಲಿ ಇದ್ದಾಗ ಅಲ್ಲಿ ಮೊಬೈಲ್ ನಲ್ಲಿ ಒಮ್ಮೆ ಚೆಕ್ ಮಾಡ್ತಾನೆ ಏನಾದ್ರೂ ಮೆಸೇಜ್ ಬಂದಿದ ಅಂತ. ನೋಡಿದಾಗ ಅವನಿಗೆ ಮೆಸೇಜ್ ಬಂದಿದೆ. ಇದೊಂದು ಸೆಕೆಂಡ್ ಫೋನ್ ಕೂಡ ಆಗಿದೆ. ಮೆಸೇಜ್ ನಲ್ಲಿ ಇತ್ತು ಪಾಲೋಸ್ ಅಂತ. ಇದರ ಅರ್ಥ ನನ್ನನ್ನ ಪಾಲೋಸ್ ಹೋಟೆಲ್ ಅಲ್ಲಿ ಮೀಟ್ ಆಗ್ಬೇಕು ಅಂತ. ಅದರ ಪ್ರಕಾರ ವಾಲ್ಟರ್ ವೈಟ್ ಇಲ್ಲಿಗೆ ಬರ್ತಾನೆ. ಏನೋ ದೊಡ್ಡದಾದ ಡಿಲೇ ಬಂದಿದೆ ಅಂತ. ಸೊ ಇಲ್ಲಿ ಮಿಸ್ಟರ್ ಫ್ರಿಂಗ್ ಅನ್ನ ಮೀಟ್ ಮಾಡಕ್ಕೆ ಹೋದ್ರೆ ಇವನು ಇಲ್ಲಿ ಕಾಣ್ತಾನೆ ಇಲ್ಲ. ಸೊ ಈ ಹೋಟೆಲ್ ಅನ್ನ ಮ್ಯಾನೇಜ್ ಮಾಡ್ತಿರೋಳ ಹತ್ರ ಕೇಳ್ತಾನೆ ಮಿಸ್ಟರ್ ಫ್ರಿಂಗ್ ಅನ್ನ ನಾನು ಹೇಗೆ ಮೀಟ್ ಆಗ್ಬಹುದು ಅಂತ. ಇವಳು ಹೇಳ್ತಾಳೆ ಅವರೀಗ ಸದ್ಯಕ್ಕೆ ಕಾಣ್ತಿಲ್ಲ, ಅವರು ಇಲ್ಲಿನ ಓನರ್ ಆಗಿದ್ದಾರೆ. ನಿಮ್ಗೆ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಕಾಲ್ ನಂಬರ್ ಕೊಡ್ತೀನಿ ಬೇಕಾದ್ರೆ ಅಂತ. ಸೊ ವಾಲ್ಟರ್ ವೈಟ್ ಈಗ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಆದ್ರೆ ಹಿಂದೆ ಒಬ್ಬ ವ್ಯಕ್ತಿ ಕೂಡ ಕಾಣ್ತಾನೆ. ಇವನು ವಾಲ್ಟರ್ ವೈಟ್ ಹತ್ರ ಹೇಳ್ತಾನೆ ನಂಗೆ ಮಾತಾಡೋಕೆ ಟೈಮ್ ಇಲ್ಲ. ಮಿಸ್ಟರ್ ಗಸ್ ಅಥವಾ ಗುಸ್ತಾವು ನಿಂಗೆ ಒಂದು ಡೀಲ್ ಅನ್ನ ಕೊಡ್ತಿದ್ದಾನೆ. ಈಗ ಕೇವಲ 1 ಗಂಟೆ ಇದೆ. ನಿನ್ನ 30 ಪೌಂಡ್ಸ್ ಡ್ರಗ್ ಅನ್ನ ಈಗನೇ ಕೊಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿನ್ನ ಆಪರ್ಚುನಿಟಿ ಹೋಯ್ತು. ನಿಂಗೆ ಹಣ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನ ಕೇಳಿ ಟೈಮ್ ಇಲ್ಲ ಗುರು, ಕೇವಲ 1 ಗಂಟೆ ಇರೋದು. ಹೈಸ್ಕೂಲ್ ಅನ್ನು ಕೂಡ ಅರ್ಧದಲ್ಲೇ ಬಿಟ್ಟು ಬಂದಿದ್ದಾನೆ. ಎಲ್ಲಾ ಡ್ರಗ್ ಗಳು ಜೆಸ್ಸಿನ ಬಳಿಯಲ್ಲೇ ಇದೆ. ಜೆಸ್ಸಿನ ಮನೆಯಲ್ಲೇ ಅಡಗಿಸಿ ಇಟ್ಟಿದ್ದಾನೆ. ಸೊ ಓಡ್ಕೊಂಡು ವಾಲ್ಟರ್ ವೈಟ್ ಹೋಗ್ತಾನೆ ಜೆಸ್ಸಿನ ಮನೆಗೆ. ಅಂಡ್ ಕಾರ್ ಕೂಡ ಸ್ಪೀಡ್ ಆಗಿ ಓಡಿಸ್ತಿದ್ದಾನೆ. ಆದ್ರೆ ನಿಮ್ಗೆ ಗೊತ್ತಿದೆ ಜೆಸ್ಸಿ ನಶೆಯಲ್ಲಿ ಬಿದ್ದಿದ್ದಾನೆ ಮನೆಯಲ್ಲೇ.
ಜೆಸ್ಸಿ ಬಾಗಿಲು ತೆರಿ ಅಂತ ಇವನು ಬಡ್ಕೊಳ್ತಾನೆ. ಆದ್ರೆ ಫೈನಲ್ ಆಗಿ ಯಾವುದೇ ಆಪ್ಷನ್ ಇಲ್ಲ. ಇವನ್ ಇಲ್ಲಿ ನಶೆಯಲ್ಲಿ ಬಿದ್ದಿರೋ ಕಾರಣ ಡೋರ್ ಅನ್ನ ಹೊಡೆದು ಅದರ ಚಿಲ್ಕವನ್ನ ತೆಗೆದು ಜೆಸ್ಸಿನ ಬಳಿಗೆ ಬಂದು ಹೇಳ್ತಾನೆ, ಜೆಸ್ಸಿ ಎಲ್ಲಿದೆ ಹೇಳು ಪಕ್ಕ ಡ್ರಗ್ ಅನ್ನ. ಇವನ ಮುಖಕ್ಕೆ ನೀರನ್ನೆಲ್ಲ ಸುರಿತಾನೆ. ಆದ್ರೆ ಕೂಡ ಹೇಳೋಕೆ ಆಗೋದಿಲ್ಲ, ಯಾಕಂದ್ರೆ ಇಂಜೆಕ್ಷನ್ ಅಲ್ಲಿ ಮಾಡಿದಂತ ಡ್ರಗ್ ಅಷ್ಟು ಎಫೆಕ್ಟ್ ಆಗುತ್ತೆ ಇಡೀ ಬಾಡಿಗೆ. ಅವ್ರು ಕಂಪ್ಲೀಟ್ ಆಗಿ ಪ್ರಜ್ಞೆ ತಪ್ಪೋ ತರಾನೇ ಇರುತ್ತೆ ಅದು. ಆದ್ರೆ ಜೆಸ್ಸಿ ನಶೆಯಲ್ಲಿ ಹೇಳ್ತಾನೆ, ಅಲ್ಲಿ ಒಂದು ಡ್ರವರ್ ನ ಹತ್ರ ಇಟ್ಟಿದೀನಿ ಅಂತ. ವಾಟರ್ ವೈಟ್ ಎಲ್ಲಾನು ಬಿಸಾಕ್ಬಿಡ್ತಾನೆ. ಸೊ ಇವನಿಗೆ ಸಿಕ್ಬಿಡ್ತು. ಈಗಂತೂ 1 ಅವರ್ ನಲ್ಲಿ 30 ಮಿನಿಟ್ಸ್ ಕೂಡ ಉಳಿದಿಲ್ಲ. ಇದ್ದ ಎಲ್ಲ ಐಟಮ್ ಗಳನ್ನ ಎಲ್ಲ ಡ್ರಗ್ ಗಳನ್ನ ತಗೊಳ್ತಾನೆ. ಮತ್ತೆ ಈಗ ಎಪಿಸೋಡ್ 12 ವಾಲ್ಟರ್ ವೈಟ್ ಅಂತ ಅವನ ಕೆಲಸ ಮುಗಿಸ್ಬಿಟ್ಟ. ಅವನ ಬಳಿದ್ದ ಎಲ್ಲ ಡ್ರಗ್ ಗಳನ್ನ ಕೊಟ್ಬಿಡ್ತಾನೆ. ಅದು ಕೂಡ 1 ಗಂಟೆಗೆ ಕರೆಕ್ಟ್ ಆಗಿ. ಆದ್ರೆ ತುಂಬಾ ಒದ್ದಾಡ್ತಿದ್ದ, ಯಾಕಂದ್ರೆ ಇನ್ನೊಂದು ಕಡೆ ಹಾಸ್ಪಿಟಲ್ ನಿಂದ ಅವನಿಗೆ ಸುದ್ದಿ ಬರುತ್ತೆ, ಸ್ಕೈಲರ್ ಫೈನಲ್ ಆಗಿ ಮಗುವಿಗೆ ಜನ್ಮ ನೀಡಿದಾಳೆ. ಸೊ ಸ್ಪೀಡ್ ಆಗಿ ಹೋಗ್ತಾನೆ ಇಲ್ಲಿಗೆ ಹಾಸ್ಪಿಟಲ್ ಗೆ ಬಂದೇ ಬಿಟ್ಟ. ಮತ್ತೆ ಮಗುವನ್ನ ಕೈಯಲ್ಲಿ ಹಿಡ್ಕೊಳ್ತಾನೆ. ಅದ್ರಲ್ಲಿ ಟೆಡ್ಡಿ ಹಾಕಿದಾನೆ ಅಂತ ಗೊತ್ತಿಲ್ಲ. ಮಾತ್ರ ಇವನು ಕಂಗ್ರಾಚುಲೇಷನ್ಸ್ ವಾಲ್ಟರ್ ವೈಟ್ ಅಂತ ಹೇಳ್ತಾನೆ. ಮತ್ತೆ ಆ ದಿನ ಮುಗೀತು. ಇವನಿಗೆ ತುಂಬಾನೇ ಖುಷಿ ಆಗಿತ್ತು ಬೇರೆ. ಆದ್ರೆ ಅದರ ನೆಕ್ಸ್ಟ್ ಡೇ ವಾಲ್ಟರ್ ವೈಟ್ ಗೆ ಅಲ್ಲಿ ಒಂದು ಬ್ಯಾಗ್ ಸಿಕ್ಕಿರುತ್ತೆ. ಸೊ ಬ್ಯಾಗ್ ನೋಡಿದಾಗ ಗೊತ್ತಾಗುತ್ತಾ ಇದ್ರಲ್ಲಿ ಹಣ ಇದೆ. ಯಸ್ ಗಾಯ್ಸ್, ಇದು ಡ್ರಗ್ ಡೀಲಿಂಗ್ ನ ಹಣವಾಗಿದೆ. ಸೊ ಇಷ್ಟು ಹಣ ಸಿಕ್ಕಿದೆ, ನೀವೇ ನೋಡಬಹುದು. ವಾಲ್ಟರ್ ವೈಟ್ ಗೆ ಕೂಡ ಹಣ ಮೊಕ್ಕೆ ಆಗ್ತಿಲ್ಲ. ಮತ್ತೆ ಈ ಹಣದಲ್ಲಿ ಜೆಸ್ಸಿನ ಪಾಲು ಕೂಡ ಇದೆ 50% ಆಗಿ, ನಿಮ್ಗೆ ಗೊತ್ತಿರೋ ಹಾಗೆ. ಅಂಡ್ ಈಗ ಸೀನ್ ಕಟ್ ಆಗುತ್ತೆ. ಆದ್ರೆ ಇನ್ನೊಂದು ಕಡೆ ಜೆಸ್ಸಿ ಹಾಗೂ ಜೇನ್ ಮಲ್ಕೊಂಡು ಬಿದ್ದಿದ್ದಾರೆ. ಜೇನ್ಗೆ ತನ್ನ ತಂದೆಯಿಂದ ಕಾಲ್ ಬರುತ್ತೆ. ಟೈಮ್ ಅಂತೂ ತುಂಬಾನೇ ಲೇಟ್ ಆಗಿದೆ, ನಾನ್ ನಿನ್ನ ಮೀಟಿಂಗ್ ಗೆ ಕರೆದಿದೆ, ಏನ್ ಮಾಡ್ತಿದ್ಯಾ? ಆದ್ರೆ ಜೇನ್ ಅಂತೂ ಇಲ್ಲಿ ಫುಲ್ ಡ್ರಗ್ ಅಡಿಕ್ಟ್ ಆಗಿದ್ದಾಳೆ. ಅವಳಿಗೆ ಆಗ ರಿಯಲೈಸ್ ಆಗುತ್ತೆ, ನಾನು ಹೋಗ್ಬೇಕಿತ್ತಲ್ಲ ಮೀಟಿಂಗ್ ಗೆ ಅಂತ. ಮತ್ತೆ ಇದೆಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆನೆ ಇವಳ ತಂದೆ ಅಂದ್ರೆ ಡೊನಾಲ್ಡ್ ಬರ್ತಾನೆ. ಅವನಿಗೆ ಸ್ವಲ್ಪ ಸಂಶಯ ಬರುತ್ತೆ ಜೇನ್ ಮೇಲೆ, ಇವಳೇನೋ ಇತ್ತೀಚೆಗೆ ಚೇಂಜ್ ಆಗಿದ್ದಾಳೆ ಅಂತ. ಸೊ ಇದೆಲ್ಲ ಆದ್ಮೇಲೆ ಇನ್ನೊಂದು ಕಡೆ ವಾಲ್ಟರ್ ವೈಟ್ ತನ್ನ ಮಗಳನ್ನ ಬೇಬಿ ಸಿಟ್ಟಿಂಗ್ ಮಾಡಿಸ್ತಾನೆ. ಆದ್ರೆ ತಕ್ಷಣನೇ ಒಂದು ಕಾಲ್ ಬರುತ್ತೆ. ನೋಡಿದ್ರೆ ಇದು ಜೆಸ್ಸಿನದು. ಜೆಸ್ಸಿಗಂತೂ ತುಂಬಾನೇ ಟೆನ್ಷನ್ ಆಗಿದೆ, ಯಾಕಂದ್ರೆ ಅವನು ಡ್ರವರ್ ನಲ್ಲಿ ಇಟ್ಟಂತಹ ಡ್ರಗ್ ಕಾಣ್ತಿಲ್ಲ. ಜೊತೆಗೆ ಮಿಸ್ಟರ್ ವೈಟ್ ಯಾರೋ ಕಳ್ಳರು ನಮ್ಮ ಡ್ರಗ್ ಅನ್ನ ಕದ್ದಿದ್ದಾರೆ ಅಂತ. ಆದ್ರೆ ಅದನ್ನ ತಗೊಂಡು ಮಾರಿದ್ದು ಕೂಡ ವಾಲ್ಟರ್ ವೈಟ್, ಅದು ಇವನಿಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಟೈಮ್ ನಲ್ಲಿ ಇವನು ನಶೆಯಲ್ಲಿ ಜೇನ್ ಜೊತೆ ಬಿದ್ದಿದ್ದ, ಆ ಡ್ರಗ್ ಅನ್ನ ಇಂಜೆಕ್ಷನ್ ಮಾಡಿದ್ರಿಂದ. ಆದ್ರೆ ವಾಲ್ಟರ್ ವೈಟ್ ಅದನ್ನ ಮಾರಿ ಹಣ ತಗೊಂಡಿದ್ದಾನೆ ಅಂತ ಹೇಳಲೇ ಇಲ್ಲ, ಯಾಕಂದ್ರೆ ಅವನಿಗೆ ಜೆಸ್ಸಿನ ಮೇಲೆ ವಿಶ್ವಾಸ ಹೋಗಿದೆ. ಅವನು ಹೆಚ್ಚಾಗಿ ನಶೆನ ಎಳಿತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಅವನನ್ನ ತನ್ನ ದಾರಿಗೆ ತರಬೇಕು ಅಂತ ಹೇಳಿ ಅವನು ಆ ವಿಷಯವನ್ನೇ ಹೇಳೋದಿಲ್ಲ. ಈಗ ಜೆಸ್ಸಿಗೆ ಹಣದ ಸಂಕಷ್ಟ ಬಂದಿದೆ, ಯಾಕಂದ್ರೆ ಅವನ ಬಳಿ ಹಣ ಇಲ್ಲ. ಮತ್ತೆ ಮಗು ಹುಟ್ಟಿರೋ ಕಾರಣ ವಾಲ್ಟರ್ ವೈಟ್ ನೈಟ್ ಪಾರ್ಟಿ ಮಾಡ್ತಾನೆ ಅವನ ಸಣ್ಣ ಫ್ಯಾಮಿಲಿ ಜೊತೆ. ಅಂಡ್ ಆ ರಾತ್ರಿ ವಾಲ್ಟರ್ ವೈಟ್ ಫಸ್ಟ್ ಟೈಮ್ ಅವನ ಮಗಳಿಗೆ ಅಂದ್ರೆ ಹುಟ್ಟಿದ ಮಗುವಿಗೆ ಈ ಹಣವನ್ನ ತೋರಿಸ್ತಾನೆ. ಈ ಮಗುವೆ ಫಸ್ಟ್ ಟೈಮ್ ಆಗಿದೆ ಇದನ್ನ ನೋಡಿರೋದು ಕೂಡ. ಸೊ ಆ ದಿನ ಕಳೆದ್ಮೇಲೆ ಬೆಳಿಗ್ಗೆ ಆದಾಗ ಜೆಸ್ಸಿ ಸೀದಾ ವಾಲ್ಟರ್ ವೈಟ್ ನ ಮನೆಗೆ ನುಗ್ಬಿಟ್ಟ. ಜೊತೆಗೆ ವಾಲ್ಟರ್ ವೈಟ್ ನಂಗೆ ಗೊತ್ತಾಯ್ತು, ನೀನ್ ಅಲ್ಲಿರೋ ಎಲ್ಲ ಡ್ರಗ್ ಗಳನ್ನ ತಗೊಂಡು ಮಾರಿದೀಯಾ, ಮತ್ತೆ ಹಣ ಕೂಡ ಮಾಡ್ಕೊಂಡಿದೀಯಾ. ಯಾಕಂದ್ರೆ ನಂಗೆ ಮತ್ತೆ ನಿಂಗೆ ಬಿಟ್ರೆ ಯಾರಿಗೂ ಕೂಡ ಅದ್ರ ವಿಷಯನೇ ಗೊತ್ತಿಲ್ಲ. ವಾಲ್ಟರ್ ವೈಟ್ ಕೋಪದಲ್ಲಿ ಹೇಳ್ತಾನೆ, ಹೌದಾ ಕಂಗ್ರಾಚುಲೇಷನ್, ನಿಂಗೆ ಯಾವಾಗಾದ್ರೂ ನೆಟ್ಟಗೆ ಕೆಲಸ ಮಾಡಿದೀಯಾ ನೀನು? ಜೆಸ್ಸಿ ಹೇಳ್ತಾನೆ, ಆದ್ರೆ ನಾವು ಡೀಲ್ ಮಾಡ್ಕೊಂಡಿದ್ವಿ, ನಂಗೆ 50% ಹಣ ನೀನು ಕೊಡ್ಬೇಕಾಗಿದೆ, ಯಾಕಂದ್ರೆ ನಾವಿಬ್ರು ಪಾರ್ಟ್ನರ್ ಆಗಿದ್ದೀವಿ. ವಾಲ್ಟರ್ ವೈಟ್ ಕೋಪದಲ್ಲಿ ಹೇಳ್ತಾನೆ, ನೀನೊಬ್ಬ ಪಾರ್ಟ್ನರ್ ನಿಜವಾಗ್ಲು, ಆ ದಿನ ಅಷ್ಟು ನಾನು ಬಡ್ಕೊಂಡ್ರೆ ಡೋರ್ ಓಪನ್ ಮಾಡು ಅಂತ. ಆದ್ರೆ ನೀನು ಹೋಗೋ ಜೇನ್ ಅಲ್ಲಿ ಡ್ರಗ್ ಅನ್ನ ಅಡಿಕ್ಟ್ ಆಗಿ ಮನೆಯಲ್ಲಿ ಬಿದ್ಕೊಂಡಿದ್ರೆ ನಿಂಗೆ ಗೊತ್ತಾ ಎಷ್ಟು ದೊಡ್ಡ ಆಪರ್ಚುನಿಟಿ ಮಿಸ್ ಆಗಿತ್ತು ಆ ದಿನ. ಆ ದೊಡ್ಡ ಡೀಲ್ ಕ್ಯಾನ್ಸಲ್ ಆಗೋದ್ರಲ್ಲಿ ಇತ್ತು ಕೇವಲ 1 ಗಂಟೆಯಲ್ಲಿ. ನಂಗೆ ಪ್ರೂವ್ ಮಾಡಿ ತೋರಿಸು ನೀನ್ ನಶೆಯಲ್ಲಿ ಇಲ್ಲ ಅಂತ. ಮತ್ತೆ ಒಂದು ಗ್ಲಾಸ್ ಅನ್ನು ಕೂಡ ಕೊಡ್ತಾನೆ. ಆದ್ರೆ ಜೆಸ್ಸಿ ಒಂದು ಕೋಪದಲ್ಲಿ ಗ್ಲಾಸ್ ಅನ್ನೇ ಬಿಸಾಕ್ಬಿಟ್ಟ ಅಂಡ್ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಸಾಯಂಕಾಲ ಕಳೆದು ರಾತ್ರಿ ಆಗ್ತಾ ಬರ್ತಿದೆ. ವಾಲ್ಟರ್ ವೈಟ್ ನ ಮನೆಯಲ್ಲಿ ಮ್ಯಾರಿ ಕೂಡ ಬಂದಿದ್ದಾಳೆ. ಅಂಡ್ ಸ್ಕೈಲರ್ ಸಡನ್ ಆಗಿ ಕರೀತಾಳೆ, ಇಲ್ಲಿಗೆ ಬನ್ನಿ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ. ಮತ್ತೆ ಒಳಗೆ ನೋಡಿದಾಗ ಗೊತ್ತಾಗುತ್ತೆ ವಾಲ್ಟರ್ ಜೂನಿಯರ್ ಇದಾನಲ್ಲ, ಅವನೊಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ದಾನೆ. ವಾಲ್ಟರ್ ವೈಟ್ ಇದನ್ನ ನೋಡಿ ಶಾಕ್ ಆದ. ಇದರಲ್ಲಿ ಬರ್ದಿರುತ್ತೆ, ಸೇವ್ ವಾಲ್ಟರ್ ವೈಟ್, ಯು ಕ್ಯಾನ್ ಹೆಲ್ಪ್ ಅಸ್ ರೈಸ್ ಮನಿ ಫಾರ್ ಅ ವಾಲ್ಟ್ ಸರ್ಜರಿ ಅಂತ. ಅಂದ್ರೆ ವಾಲ್ಟರ್ ವೈಟ್ ಗೆ ನೀವು ಹಣವನ್ನ ಎಷ್ಟು ಬೇಕೋ ಅಷ್ಟು ಕೊಡಬಹುದು, ಅದು ಅವನ ಸರ್ಜರಿಗೋಸ್ಕರ. ಸೊ ಇವರು ಆನ್ಲೈನ್ ನಲ್ಲಿ ಹಣವನ್ನ ಕೇಳ್ತಿದ್ದಾರೆ. ಆದ್ರೆ ವಾಲ್ಟರ್ ವೈಟ್ ಗೆ ಇದು ಅಷ್ಟು ಇಷ್ಟ ಆಗ್ಲಿಲ್ಲ. ಮಗನೇ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಅಲ್ಲಿ ಹೋಗ್ತಾನೆ. ಮತ್ತೆ ಇಲ್ಲಿ ಸ್ಕೈಲರ್ ಹೇಳ್ತಾಳೆ, ಅವನೆಷ್ಟೆಲ್ಲ ಕಷ್ಟ ಪಡ್ತಿದ್ದಾನೆ, ನೀನು ಕೇವಲ ಥ್ಯಾಂಕ್ ಯು ಹೇಳ್ತಿದ್ದೆ, ಏನಿದು? ವಾಲ್ಟರ್ ಹೇಳ್ತಾನೆ, ನೋಡು ಸ್ಕೈಲರ್ ಅದು ಚಾರಿಟಿ ಆಗಿದೆ, ಅಂದ್ರೆ ಬೇರೆಯವ್ರ ಹತ್ರ ಹಣ ಕೇಳೋದು. ಆದ್ರೆ ಸ್ಕೈಲರ್ ಅಲ್ಲಿಂದ ಹೋಗ್ಬಿಟ್ಲು. ಈಗ ವಾಲ್ಟರ್ ವೈಟ್ ಸೋಲ್ ಗುಡ್ ಮ್ಯಾನ್ ಅನ್ನ ಮೀಟ್ ಮಾಡ್ತಾನೆ. ಇವನು ತನ್ನ ಎಲ್ಲ ವಿಷಯವನ್ನ ಹೇಳ್ತಾನೆ. ನೋಡು ಸೋಲ್ ನನ್ನ ಮಗ ಇದಾನಲ್ಲ, ಇವನೊಂದು ವೆಬ್ಸೈಟ್ ಅನ್ನ ಮಾಡಿ ಅದರಲ್ಲಿ ಹಣ ಕೇಳ್ತಿದ್ದಾನೆ ಆನ್ಲೈನ್ ಅಲ್ಲಿ. ಡೊನೇಷನ್ ಮಾಡೋರು ಮಾಡ್ತಾರಂತೆ. ಆದ್ರೆ ನಾನು ಹೇಗೆ ಹೇಳೋದು, ನನ್ನ ಹತ್ರ ತುಂಬಾ ಹಣ ಇದೆ, ಡ್ರಗ್ ನ ಬಿಸ್ನೆಸ್ ಮಾಡಿ ಅಂದ್ರೆ ನನ್ನ ಬಿಸ್ನೆಸ್ ಮಾಡಿ ಎಷ್ಟೋ ಹಣ ಮಾಡಿದೀನಿ, ಆದ್ರೆ ಅದನ್ನ ತೋರಿಸೋಕೆ ತುಂಬಾ ಕಷ್ಟ ಇದೆ. ಸೊ ನನ್ನ ಹತ್ರ ಹಣ ಇದ್ದು ಕೂಡ ಹೆಲ್ಪ್ ಮಾಡೋಕೆ ಆಗ್ತಿಲ್ಲ, ಏನ್ ಮಾಡೋದು ಈಗ ಅಂತ ಹೇಳ್ತಾನೆ. ಸೋಲ್ ಹೇಳ್ತಾನೆ, ಇಲ್ಲಿ ಒಂದು ದಾರಿ ಇದೆ. ಈಗ ನಿನ್ನ ಮಗ ಒಂದು ವೆಬ್ಸೈಟ್ ಅನ್ನ ಮಾಡಿದ್ದಾನೆ, ಮತ್ತೆ ಅದರಲ್ಲಿ ಹಣ ಬರುತ್ತೆ. ಇನ್ನು ಟ್ರೀಟ್ಮೆಂಟ್ ಗೆ ಆಗಿ ಬೇರೆಯವರು ಸೆಂಡ್ ಮಾಡ್ತಾರೆ ಹಣವನ್ನ. ಈಗ ನಿನ್ನದೇ ಹಣವನ್ನ ಅಲ್ಲಿ ಹಾಕ್ಬೇಕು, ಆದ್ರೆ ಅದು ಅವರಿಗೆ ಗೊತ್ತಾಗೋದಿಲ್ಲ, ಅಂದ್ರೆ ಅದು ನಿನ್ನದೇ ಡ್ರಗ್ ನ ಹಣ ಆಗಿದೆ. ಈಗ ಒಬ್ಬನೇ ವ್ಯಕ್ತಿ ಎಲ್ಲ ಹಣವನ್ನ ಕೊಟ್ರೆ ಸಂಶಯ ಬರುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಬೇರೆ ಬೇರೆ ದೇಶದ ಒಂದು ಫೇಕ್ ಅಕೌಂಟ್ಸ್ ಗಳಲ್ಲಿ ಹ್ಯಾಕರ್ ನ ಮೂಲಕ $20-30 ನಷ್ಟು ಸ್ವಲ್ಪ ಹಣ ಬರೋಷ್ಟು ಮಾಡ್ತೀನಿ, ಆಗ ಸ್ವಲ್ಪನೂ ಡೌಟ್ ಬರೋದಿಲ್ಲ ಅಂತ. ಮತ್ತೀಗ ಇನ್ನೊಂದು ಕಡೆ ಜೆಸ್ಸಿ ಹಾಗೂ ಜೇನ್ ರೂಮ್ ನಲ್ಲಿ ಇದ್ದಾರೆ. ಇವರಿಬ್ರು ಡ್ರಗ್ ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ. ಮತ್ತೆ ಜೆಸ್ಸಿ ಹೇಳ್ತಾನೆ, ಆಕ್ಚುಲಿ ನಾನು ಡ್ರಗ್ ಅನ್ನ ಡೀಲಿಂಗ್ ಮಾಡ್ತಿದ್ದೀನಿ. ಅವತ್ತೊಮ್ಮೆ ನನ್ನ ತಂದೆ ಜಾಕ್ಸನ್ ಅಂತ ಹೇಳಿದ್ದೆ ಅಲ್ಲ, ಅದು ಬೇರೆ ಯಾರು ಅಲ್ಲ, ವಾಲ್ಟರ್ ವೈಟ್ ಆಗಿದ್ದಾನೆ. ಅವನ ಜೊತೆ ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಇದೀವಿ, ಮತ್ತೆ ಡ್ರಗ್ ಅನ್ನು ಕೂಡ ಸೇಲ್ ಮಾಡ್ತಿದೀವಿ. ಸೊ ಜೇನ್ ಹೇಳ್ತಾಳೆ, ಹಾಗಿದ್ರೆ ನೀವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಇದೀರಿ. ಜೆಸ್ಸಿ ಹೇಳ್ತಾನೆ, ಹೌದು. ಮತ್ತೆ ಮಿಸ್ಟರ್ ವೈಟ್ ನನ್ನ ಹಣ ಕೊಡ್ಬೇಕಷ್ಟೇ. ಆದ್ರೆ ಹಣದ ಆಸೆ ಕೇಳಿದಾಗ ಜೇನಿಗೆ ಸ್ವಲ್ಪ ಆಸೆ ಹುಟ್ಟುತ್ತೆ. ಸೊ ಈಗ ಜೇನ ಮನಸ್ಸಲ್ಲಿ ಏನಾಗ್ತಿದೆ ಅಂದ್ರೆ, ಜೆಸ್ಸಿನ ಹಣವನ್ನ ಇವಳು ಕೂಡ ಎಂಜಾಯ್ ಮಾಡಬೇಕು. ಅಂದ್ರೆ ವಾಲ್ಟರ್ ವೈಟ್ ನ ಬಳಿ ಹಣ ಇದೆ ಅಲ್ಲ, ಜೆಸ್ಸಿನದು ಕೂಡ ಇದೆ ಅವನ ಜೊತೆ. ಸೊ ಆ ಹಣದಲ್ಲಿ ಜೆಸ್ಸಿನ ಜೊತೆಗೆ ಎಂಜಾಯ್ಮೆಂಟ್ ಮಾಡ್ಬೇಕು ಅಂತ ಇದ್ದಾಳೆ. ಹಾಗೇನೆ ಜೆಸ್ಸಿನ ಪೂರ್ತಿ ಬಾಡಿಗೆ ಇಂಜೆಕ್ಟ್ ಆಗುವಂತ ಇಂಜೆಕ್ಷನ್ ಅನ್ನ ಹಾಕ್ತಾಳೆ ಡ್ರಗ್ ನದು. ಜೊತೆಗೆ ಅವಳು ಕೂಡ ಹಾಕಿಕೊಂಡಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಅವಳ ತಂದೆಯದ್ದು ಕಾಲ್ ಬಂದಿರುತ್ತೆ, ಮೀಟಿಂಗ್ ಗೆ ಬಾ
ಅಂತ. ಬೇಸಿಕಲಿ ಇವಳ ತಂದೆ ಅಂದ್ರೆ ಡೊನಾಲ್ಡ್ ಇದನ್ನಲ್ಲ, ಇವನದು ಮೀಟಿಂಗ್ ಬೇರೆ ಏನೂ ಅಲ್ಲ, ಡ್ರಗ್ ನಿಂದ ಎಷ್ಟು ಕೆಟ್ಟ ಕೆಲಸ ಆಗುತ್ತೆ ಅಂತ ಅವೇರ್ನೆಸ್ ಕೊಡೋದು, ಜೊತೆಗೆ ಹೇಗೆ ಆರೋಗ್ಯಕರವಾಗಿ ಬದುಕೋದು ಅಂತ ಹೇಳೋದಾಗಿದೆ. ಆದ್ರೆ ಇವನಿಗೆ ಡೌಟ್ ಬಂತು ಜೇನ್ನ ಮೇಲೆ. ಜೇನ್ ನಶೆಯಲ್ಲಿದ್ಲು, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ದ್ಮೇಲೆ ಕೂಡ್ಲೆ ಹೊರಡಕ್ಕೆ ನೋಡ್ತಾಳೆ. ಆದ್ರೆ ಮನೆ ಎದುರುಗಡೆನೆ ಕಾಣ್ತಾಳೆ ಇವನ ತಂದೆ ಅಂದ್ರೆ ಡೊನಾಲ್ಡ್ ಇಲ್ಲಿಗೆ ಬಂದಿದ್ದಾನೆ. ಇವನಿಗೇನೋ ಸಂಶಯನೇ ಬರ್ತಿದೆ. ಒಳಗೆ ಹೋಗಿ ನೋಡಿದ್ರೆ ಇಲ್ಲಿ ಜೆಸ್ಸಿ ಬಿದ್ಕೊಂಡಿದ್ದಾನೆ. ಜೊತೆಗೆ ಇಲ್ಲಿ ಎಲ್ಲ ಡ್ರಗ್ ನ ಐಟಮ್ಸ್ ಗಳು ಕೂಡ ಕಾಣ್ತಿವೆ. ಅದೇ ಕೋಪದಲ್ಲಿ ಜೆಸ್ಸಿನ ಮೇಲೆ ಅಟ್ಯಾಕ್ ಮಾಡೋಕೆನೆ ಬಂದ ಗುರು. ಜೆಸ್ಸಿನ ಪುಷ್ ಮಾಡ್ಬಿಟ್ಟ. ಯಾಕಂದ್ರೆ ನೀವು ಇಮ್ಯಾಜಿನ್ ಮಾಡಿ, ಯಾವುದೇ ನಶೆ ತರಿಸುವಂತ ವಸ್ತುಗಳು ಸೇಲ್ ಆಗಬಾರ್ದು, ಜೊತೆಗೆ ಆರೋಗ್ಯದ ಕಾಳಜಿ ಇರುವ ವ್ಯಕ್ತಿಯ ಮಗಳೇ ಇದನ್ನ ಸೇವಿಸ್ತಿದ್ದಾಳೆ. ಮತ್ತೆ ಇದಕ್ಕೆ ಕಾರಣ ಕೂಡ ಜೆಸ್ಸಿನ ಆಗಿದ್ದಾನೆ. ಅವನೇ ಇಲ್ಲಿ ಡ್ರಗ್ ಅನ್ನೆಲ್ಲ ಇಟ್ಟಿದ್ದ. ಸೊ ಯಾರಿಗೆ ತಾನೇ ಕೋಪ ಬರೋದಿಲ್ಲ. ಅದೇ ಕೋಪದಲ್ಲಿ ಅವನು ಹೇಳ್ತಾನೆ, ಜೇನ್ ನಿನ್ನನ್ನು ನಾನು ತುಂಬಾ ವರ್ಷಗಳಿಂದ ಸಾಕ್ತಾ ಇದ್ದೀನಿ, ಅದರಲ್ಲೂ ನಿಂಗೇನೊಂದು ಬಾಡಿಗೆ ಮನೆ ಕೂಡ ಮಾಡಿದ್ದೀನಿ, ನೀನು ಇನ್ನೂ ಕೂಡ ಕಲ್ತು ಏನಾದ್ರೂ ಉದಾರ ಆಗ್ಬೇಕು ಅಂತ. ನಂಗೀಗ ಬೇರೆ ಯಾವುದೇ ದಾರಿ ಇಲ್ಲ, ನಾನು ಪೊಲೀಸ್ಗೆ ಕಾಲ್ ಮಾಡ್ತೇನೆ. ಯಾಕಂದ್ರೆ ಡ್ರಗ್ ಅನ್ನು ಸೇವನೆ ಮಾಡೋದು ಕಂಪ್ಲೀಟ್ ಆಗಿ ಕಾನೂನು ಬಾಹಿರವಾಗಿದೆ. ಸೊ ಕೂಡಲೇ ಅವನು ಕಾಲ್ ಮಾಡ್ತಾನೆ ಕೂಡ ಪೊಲೀಸರಿಗೆ. ಆದ್ರೆ ಜೇನ್ ಅಂತೂ ಬೇಡ್ಕೊಳ್ತಿದ್ದಾಳೆ, ಪ್ಲೀಸ್ ಪೊಲೀಸ್ನವರಿಗೆಲ್ಲ ಕಾಲ್ ಮಾಡಬೇಡಿ ಅಂತ. ಸೊ ಫೈನಲ್ ಆಗಿ ಹೀಗೇನೋ ಮ್ಯಾನೇಜ್ ಮಾಡಿ ಬಿಟ್ಲು. ಸೊ ಇವನು ಕಾಲ್ ಮಾಡೋದಿಲ್ಲ. ಅಂಡ್ ಅವಳು ಜೊತೆಗೆ ಹೇಳ್ತಾಳೆ, ಇನ್ನು ಮುಂದೆ ನಾನು ಇದನ್ನೆಲ್ಲ ಸೇವಿಸೋದಿಲ್ಲ ಅಂತ. ಈಗ ಬೆಳಿಗ್ಗೆ ಆಗಿರುತ್ತೆ. ಜೆಸ್ಸಿ ಎದ್ದಾಗ ಜೇನನ್ನ ನೋಡ್ತಾನೆ. ಇವಳ ಬಾಯಲ್ಲಿ ಫುಲ್ ಡ್ರಗ್ ಓವರ್ ಡೋಸ್ ಆಗಿರೋದು ಕಾಣುತ್ತೆ. ಅವನು ಅವಳನ್ನ ಎದ್ದೇಳಿಸಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಮತ್ತೆ ಜೆಸ್ಸಿಗೆ ರಿಯಲೈಸ್ ಆಗುತ್ತೆ ಇವಳು ಸತ್ತಿದ್ದಾಳೆ ಅಂತ. ಜೆಸ್ಸಿಗಂತೂ ತುಂಬಾನೇ ಬೇಜಾರಾಯ್ತು. ತನ್ನ ಕಣ್ಣೆದುರೇ ಸಾವನ್ನ ನೋಡಿದಾಗ ಯಾರಿಗೂ ಕೂಡ ಬೇಜಾರಾಗುತ್ತೆ. ಅದೇ ಬೇಜಾರದಲ್ಲಿ ಅವನು ಡಿಪ್ರೆಷನ್ ಕೂಡ ಹೋಗ್ತಾನೆ. ಆದ್ಮೇಲೆ ಜೆಸ್ಸಿ ಕಾಲ್ ಮಾಡ್ತಾನೆ ವಾಲ್ಟರ್ ವೈಟ್ಗೆ. ವಾಲ್ಟರ್ ವೈಟ್ಗೆ ಗೊತ್ತಿದೆ ಅವಳು ಸತ್ತಿದ್ದಾಳೆ ಅಂತ, ಯಾಕಂದ್ರೆ ಆ ರಾತ್ರಿ ಅವನು ನೋಡಿದ್ದ. ಕೇವಲ ಅಳುವಂತಹ ಸದ್ದೆ ಕೇಳ್ತಿದೆ. ವಾಲ್ಟರ್ ವೈಟ್ ಹೇಳ್ತಾನೆ, ನೀನು ಅಳ್ಬೇಡ, ಸಮಾಧಾನ ಮಾಡ್ಕೋ, ಎಲ್ಲ ಸರಿಯಾಗುತ್ತೆ, ನಂಗೆ ಗೊತ್ತು ಏನಾಯ್ತು ಅಂತ, ಜಾಸ್ತಿ ಆಲೋಚನೆ ಕೂಡ ಮಾಡಕ್ ಹೋಗ್ಬೇಡ, ನಿನ್ನ ಆರೋಗ್ಯ ನಿನ್ನ ಕೈಯಲ್ಲಿದೆ. ಸೊ ಇದೆಲ್ಲ ಆದ್ಮೇಲೆ ಜೆಸ್ಸಿ ಈಗ ಮನೆಯ ಹೊರಗಡೆ ಕೂತಿದ್ದಾನೆ. ಅಂಡ್ ಆ ಜಾಗಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಈ ವ್ಯಕ್ತಿ ಒಬ್ಬ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿದ್ದಾನೆ ಇಡೀ ಬ್ರೇಕಿಂಗ್ ಬ್ಯಾಡ್ ನಲ್ಲಿ. ಮತ್ತೆ ಇವನ ಹೆಸರು ಮೈಕ್ ಅಂತ. ಇವನನ್ನ ನಮ್ಮ ಸೋಲ್ ಗುಡ್ ಮ್ಯಾನ್ ಇದಾನಲ್ಲ ಅವನು ಕರೆಸಿದಾನೆ. ಸೊ ಮನೆಗೆ ಎಂಟ್ರಿ ಕೊಡ್ತಾನೆ. ಜೊತೆಗೆ ಜೆಸ್ಸಿನ ಹತ್ರ ಹೇಳ್ತಾನೆ, ಒಳಗೆ ಒಮ್ಮೆ ಬಾ, ನಂಗೆ ದಾರಿ ತೋರಿಸು ಅಂತ. ಮತ್ತೆ ಅಲ್ಲಿ ಯಾವ್ದೆಲ್ಲ ಡ್ರಗ್ ಐಟಮ್ಸ್ ಗಳು ಬಿದ್ದಿತ್ತೋ ಎಲ್ಲವನ್ನ ಕಲೆಕ್ಟ್ ಮಾಡ್ತಾನೆ. ಯಾಕಂದ್ರೆ ಒಂದ್ ವೇಳೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆದ್ರೆ ಯಾವುದೇ ಒಂದು ವಸ್ತು ಕೂಡ ಸಿಗಬಾರ್ದು ಅಂತ. ಸೊ ಎಲ್ಲ ಕಲೆಕ್ಟ್ ಮಾಡಿ ಆದ್ಮೇಲೆ ಹೇಳ್ತಾನೆ, ನನ್ನ ಮುಖ ನೋಡು ಜೆಸ್ಸಿ, ಇಲ್ಲಿಗೆ ಪೊಲೀಸ್ನವರು ಪಕ್ಕ ಬರ್ತಾರೆ. ಆಗ ನೀನೇನ್ ಹೇಳ್ಬೇಕಂದ್ರೆ, ನಾನು ಮಲಗಿದ್ದೆ, ಆದ್ಮೇಲೆ ಎದ್ದ ತಕ್ಷಣ ನೋಡಿದಾಗ ಇವಳು ಸತ್ತಿದ್ಲು ಅಂತ. ಜೆಸ್ಸಿನಿಗೆ ಮಾತಾಡೋಕೆನೆ ಆಗ್ತಿಲ್ಲ. ಅದಕ್ಕೆ ಮೈಕ್ ಕೆಪ್ಪಗೆ ಹೊಡಿತಾನೆ. ಮತ್ತೆ ಹೇಳ್ತಾನೆ, ನಾನು ಹೇಳ್ದಾಗೇನೆ ರಿಪೀಟ್ ಮಾಡು. ಸೊ ಜೆಸ್ಸಿ ಕೂಡ ಹೇಳ್ತಾನೆ, ನಾನು ಮಲಗಿದ್ದೆ, ಎದ್ದ ತಕ್ಷಣ ನೋಡಿದ್ರೆ ಇವಳು ಸತ್ತಿದ್ಲು ಅಂತ. ಮೈಕ್ ಹೇಳ್ತಾನೆ, ಓಕೆ, ಕರೆಕ್ಟ್ ಆಗಿ ಹೇಳ್ತಿದ್ಯಾ, ಇದನ್ನ ನೀನು ಹೇಳೋಕೆ ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ ಪೊಲೀಸ್ ಬಂದು ನಂತರ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನೀನು ಏನು ಹೇಳೋಕೆ ಹೋಗ್ಬೇಡ, ಜಸ್ಟ್ ಹೇಳು, ನನ್ನ ಲಾಯರ್ ಅನ್ನ ಕರೆಸಬೇಕು ಅಂತ. ಆದ್ಮೇಲೆ ಸೋಲ್ ಗುಡ್ ಮ್ಯಾನ್ ಅಲ್ಲಿ ಲಾಯರ್ ಆಗಿ ಬರ್ತಾನೆ. ಅಷ್ಟೇ ಇರೋದು ಕೆಲಸ, ಮತ್ತೆ ಎಲ್ಲ ಅವನೇ ಹ್ಯಾಂಡಲ್ ಮಾಡ್ತಾನೆ ಅಂತ. ಜೊತೆಗೆ ಈಗ ಈ ಮೊಬೈಲ್ ತಗೋ, ಈಗ ನಿಂಗೆ ಕೆಲಸ ಪೊಲೀಸ್ಗೆ ಕಾಲ್ ಮಾಡೋದಾಗಿದೆ, ನೀನೇ ಕಾಲ್ ಮಾಡ್ಬೇಕು, ಮತ್ತೆ ನಾನಿಲ್ಲಿ ಬಂದಿರೋ ವಿಷಯನ ಹೇಳ್ಬಾರ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಇನ್ನೊಂದು ಕಡೆಯಲ್ಲೇ ವಾಲ್ಟರ್ ವೈಟ್ ಮನೆಯಲ್ಲಿದ್ದಾನೆ. ಆದ್ರೆ ಸಡನ್ ಆಗಿ ಅವನ ಮಗ ಕರೀತಾನೆ. ಇಲ್ಲಿ ಸ್ಕೈಲರ್ ಹಾಗೂ ವಾಲ್ಟರ್ ವೈಟ್ ಬಂದು ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ ಡೊನೇಷನ್ ಸಿಕ್ಕಿದೆ ತುಂಬಾನೇ, ಅಂದ್ರೆ $490 ಡೊನೇಷನ್ ಮೂಲಕ ಸಿಕ್ಕಿದೆ. ವಾಲ್ಟರ್ ವೈಟ್ ನ ಟ್ರೀಟ್ಮೆಂಟ್ ಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ, ನಿಮ್ಗೆ ಗೊತ್ತಿರೋ ಹಾಗೆ. ಜೊತೆಗೆ ಇನ್ನೊಂದು ಕೂಡ ನೋಡಿದ್ರಲ್ಲಿ 26 ದೇಶಗಳಿಂದ ಕೂಡ ಡೊನೇಷನ್ ಬಂದಿದೆ. ನೋಡಿ ಡ್ಯಾಡ್, ನಮ್ಮ ಸಪೋರ್ಟರ್ಸ್ ಕೂಡ ಇದ್ದಾರೆ, ಬೇರೆಯವರು ಡೊನೇಷನ್ ಮಾಡೋರು ನಮ್ಗೆ ಡೊನೇಷನ್ ಮಾಡ್ತಿದ್ದಾರೆ ಅಂತ. ಆದ್ರೆ ವಾಲ್ಟರ್ ವೈಟ್ ಗೆ ಅಷ್ಟು ರಿಯಾಕ್ಷನ್ ಇಲ್ಲ, ಯಾಕಂದ್ರೆ ಆ ಹಣ ಬೇರೆ ಯಾರದು ಕೂಡ ಅಲ್ಲ, ಅವನದೇ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೇನೆ ಸೋಲ್ ಗುಡ್ ಮ್ಯಾನ್ ಜೊತೆಗೆ ಅವನು ಡೀಲಿಂಗ್ ಮಾಡ್ಕೊಂಡಿದ್ದ. ಇದು ನಮ್ಮ ವಾಲ್ಟರ್ ವೈಟ್ ನದೇ ಹಣ ಆಗಿದೆ. ಅವನ ಹಣವನ್ನ ಡೊನೇಷನ್ ಮೂಲಕ ಬೇರೆ ಬೇರೆ ದೇಶಗಳಿಂದ ಬರೋ ತರಹ ವೆಬ್ಸೈಟ್ ನಲ್ಲಿ ಕಾಣೋ ಹಾಗೆ ಮಾಡೋದಾಗಿತ್ತು. ಸೊ ಇವನದೇ ಹಣ ಅಂದ್ರೆ ಇವನದೇ ಡ್ರಗ್ ನ ಹಣವನ್ನ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇವನ ಬುದ್ಧಿವಂತಿಕೆ ಯಾವ ಲೆವೆಲ್ ಇಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಆದ್ರೆ ವಾಲ್ಟರ್ ವೈಟ್ ಇಲ್ಲಿ ಸ್ವಲ್ಪ ನಾಟಕ ಮಾಡ್ತಾನೆ. ತುಂಬಾ ಒಳ್ಳೆ ವಿಷಯ, ಇದು ನನ್ನ ಟ್ರೀಟ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ, ಥ್ಯಾಂಕ್ಸ್ ಮಗನೇ ಅಂತ ಹೇಳ್ತಾನೆ. ಈಗ ಇನ್ನೊಂದು ಸೀನ್ ಅಲ್ಲೇ ಜೇನ್ ನ ತಂದೆ ಇದಾನಲ್ಲ ಡೊನಾಲ್ಡ್, ಅವನು ಬಂದಿರ್ತಾನೆ ಗಾಡಿಯಲ್ಲಿ ಅವಳನ್ನ ನೋಡೋದಕ್ಕೆ. ಆದ್ರೆ ಮನೆ ಹತ್ತಿರ ಬಂದಾಗ ಇಲ್ಲಿ ನೋಡ್ತಾನೆ 4-5 ಜನ ಪೊಲೀಸ್ನವರು ಹಾಗೂ ಇನ್ವೆಸ್ಟಿಗೇಷನ್ ಅವರು ಬಂದು ಜೇನ್ ನ ಬಾಡಿಯನ್ನ ಇಟ್ಟಿದ್ದಾರೆ ಇಲ್ಲಿ. ಡೊನಾಲ್ಡ್ ಗೆ ಅಂತೂ ತುಂಬಾನೇ ಶಾಕ್ ಆಯ್ತು. ಬೆಳಿಗ್ಗೆ ಇವನು ಜೇನನ್ನ ಮೀಟ್ ಆಗುವಂತ ಬಂದಿದ್ದ, ಆದ್ರೆ ಇವನ ಮಗಳೇ ಇಲ್ಲಿ ಸತ್ತಿದ್ದಾಳೆ. ಮತ್ತೆ ಇನ್ಫಾರ್ಮೇಶನ್ ಗೆ ಬಂದವರು ಒಂದೊಂದು ಇನ್ಫಾರ್ಮೇಶನ್ ಅನ್ನ ಜೇನ್ ನ ತಂದೆ ಬಳಿ ಕೇಳ್ತಾರೆ. ಜೊತೆಗೆ ಜೆಸ್ಸಿನ ಬಗ್ಗೆ ಕೂಡ ಕೇಳ್ತಾರೆ. ಇವನು ರೂಮೇಟ್ ಆಗಿದ್ದಾನೆ ಅಂತ ಹೇಳ್ಬಿಡ್ತಾನೆ. ಅಂಡ್ ಅವನು ಕೂಡ ಡಿಪ್ರೆಷನ್ ಗೆ ಹೋಗಿದ್ದಾನೆ. ಆದ್ರೆ ಇನ್ನೊಂದು ಕಡೆ ಬೇರೆನೆ ಆಗ್ತಿದೆ ಇಲ್ಲಿ. ವಾಲ್ಟರ್ ವೈಟ್ ನಿಗೆ ದಿನ ಹೆಚ್ಚಾಗಿ ಹಣ ಬರ್ತಾನೆ ಇದೆ, ಅದು ಕೂಡ ಡೊನೇಷನ್ ನಲ್ಲಿ. ಇದೆಲ್ಲ ಒಂದು ಸೈಡ್ ಆದ್ರೆ ವಾಲ್ಟರ್ ವೈಟ್ ಬೇರೆ ತನ್ನ ಇನ್ನೊಂದು ಸೆಲ್ ಫೋನ್ ಅಂದ್ರೆ ಇನ್ನೊಂದು ಮೊಬೈಲ್ ಅನ್ನ ಟಾಯ್ಲೆಟ್ ನಲ್ಲಿ ಯಾವಾಗ ಕೂಡ ತೊಟ್ಟೆಯಲ್ಲಿ ಅಡಗಿಸಿಟ್ಟಿರ್ತಾನೆ ಗುರು, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಮತ್ತೆ ಇನ್ನೊಂದು ಕಡೆ ಹ್ಯಾಂಕ್ ತನ್ನ ಆಫೀಸ್ ನಲ್ಲಿ ಕೂಡ ವಾಲ್ಟರ್ ವೈಟ್ ಗೋಸ್ಕರ ಡೊನೇಷನ್ ಅನ್ನ ಕೇಳ್ತಿದ್ದಾನೆ. ಜೊತೆಗೆ ಇಲ್ಲಿ ಕಾಂಬೋನ ಫೋಟೋನ ಹಾಕ್ತಿದ್ದಾನೆ. ಕಾಂಬೋ ನಿಮ್ಗೆ ಗೊತ್ತಿರೋ ಹಾಗೆ ಸತ್ತಿದ್ದಾನೆ. ಇತ್ತೀಚೆಗೆ ನಡೀತಿರುವ ಎಲ್ಲಾ ಸಾವುಗಳಲ್ಲಿ ಕಾಂಬೋ ಕೂಡ ಒಂದು ಪಾರ್ಟ್ ಆಗಿದ್ದಾನೆ. ಸೊ ಈ ಡ್ರಗ್ ಕೇಸ್ಗೆ ಕೂಡ ಇವನಿಗೆ ಕೂಡ ಏನೋ ಲಿಂಕ್ ಇದೆ ಅಂತ ಇವನನ್ನು ಕೂಡ ಮಾರ್ಕ್ ಮಾಡಿ ಇಟ್ಟಿರ್ತಾರೆ ಇಲ್ಲಿ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲೇ ವಾಲ್ಟರ್ ವೈಟ್ ಅರ್ಜೆಂಟ್ ಆಗಿ ಕಾಲ್ ಮಾಡ್ತಾನೆ ಸೋಲ್ ಗುಡ್ ಮ್ಯಾನ್ ಗೆ, ಯಾಕಂದ್ರೆ ಅವನಿಗೆ ಕೇಳ್ಬೇಕಿತ್ತು ಜೆಸ್ಸಿ ಈಗ ಎಲ್ಲಿದ್ದಾನೆ ಅಂತ. ಸೊ ಸೋಲ್ ಗುಡ್ ಮ್ಯಾನ್ ಆಗ್ಲೇ ಕರ್ಸಿದ್ನಲ್ಲ ಮೈಕ್ ನನ್ನ, ಸೊ ಮೈಕ್ ಇಲ್ಲಿ ಇದ್ದಾನೆ. ಸೊ ಹೇಳ್ತಾನೆ ಜೆಸ್ಸಿ ಎಲ್ಲಿದ್ದಾನೆ ಅಂತ. ಅದರ ಪ್ರಕಾರ ವಾಲ್ಟರ್ ವೈಟ್ ಅವನನ್ನು ಹುಡುಕ್ತಾ ಹೋಗ್ತಾನೆ. ನೋಡಿದ್ರೆ ಇಲ್ಲಿ ಜೆಸ್ಸಿಯನ್ನ ಇಲ್ಲಿ ನಶೆಯಲ್ಲಿ ಬದುಕ್ತಿರೋರ ಜೊತೆಗೆ ಹಾಕಿದಾನೆ. ಜೆಸ್ಸಿನದು ಫುಲ್ ಮೂಡ್ ಆಫ್ ಆಗಿದೆ, ಡಿಪ್ರೆಷನ್ ಗೆ ಹೋಗಿದ್ದಾನೆ, ತುಂಬಾನೇ ಕೂಗ್ತಿದ್ದಾನೆ. ಅವನಿಗೆ ಲೈಫೇ ಬೇಡ ಅಂತ ಅನಿಸ್ತಿದೆ. ಅದಕ್ಕೋಸ್ಕರನೇ ವಾಲ್ಟರ್ ವೈಟ್ ಕೂಡ ಇವನನ್ನ ಸಮಾಧಾನ ಮಾಡೋಕೆ ಬಂದಿದ್ದಾನೆ ಇಲ್ಲಿ. ಮತ್ತೆ ಈಗ ನೆಕ್ಸ್ಟ್ ಸೀನ್ ನಲ್ಲಿ ಹ್ಯಾಂಕ್ ನಿಗೆ ತನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ 3 ಜನ ಆಫೀಸರ್ ಅನ್ನ ತಂದಿರ್ತಾರೆ. ಮತ್ತೆ ಇಂಟ್ರೊಡ್ಯೂಸ್ ಕೂಡ ಮಾಡ್ತಾರೆ. ಆದ್ರೆ ಈ 3ನೇ ವ್ಯಕ್ತಿ ನಿಮ್ಗೆ ಗೊತ್ತಿರೋ ಹಾಗೆ ಇದು ಮಿಸ್ಟರ್ ಫ್ರಿಂಗ್ ಆಗಿದ್ದಾನೆ. ಅಂದ್ರೆ ಇವನ ಹೆಸರು ಗಸ್ ಅಂತ, ಗಸ್ ಗುಸ್ತಾವು ಅಂತ ಇವನ ಹೆಸರಾಗಿದೆ. ಆದ್ರೆ ಗಸ್ ಅಂತ ಕರೀತಾರೆ. ಇವನು ಅದೇ
ವ್ಯಕ್ತಿ ಆಗಿದ್ದಾನೆ ಲಾಸ್ ಪಾಲೋಸ್ ನ ಹೋಟೆಲ್ ನಲ್ಲಿ ಮ್ಯಾನೇಜರ್ ಆಗಿರೋದು, ಅಂದ್ರೆ ಡ್ರಗ್ ಡೀಲಿಂಗ್ ಮಾಡ್ತಿರೋನು ಗುರು. ಸೊ ನಿಮ್ಗೆ ಕೂಡ ವಿಚಿತ್ರ ಅನ್ಸ್ಬೋದು ಇವನ್ ಇಲ್ಲೇನ್ ಮಾಡ್ತಿದ್ದಾನೆ ಅಂತ. ಸೊ ಈ ಆಫೀಸರ್ ಹೇಳ್ತಾರ, ಈ 3 ಜನ ಇದಾರಲ್ಲ ಇವರು ನಿನ್ನ ಡ್ರಗ್ ನ ಇನ್ವೆಸ್ಟಿಗೇಷನ್ ಗೆ ಜಾಸ್ತಿ ಹೆಲ್ಪ್ ಮಾಡಬಹುದು ಅನ್ಸುತ್ತೆ. ಸೊ ಇಲ್ಲಿ ಸ್ವಲ್ಪ ಮಾತುಕತೆ ಎಲ್ಲ ಆದ್ಮೇಲೆ ಎಲ್ಲರೂ ಹೋಗ್ತಾರೆ, ಆದ್ರೆ ಗಸ್ ಇಲ್ಲಿ ನಿಂತಿರ್ತಾನೆ. ಹ್ಯಾಂಕ್ ನಂತರ ಗಸ್ ಹೇಳ್ತಾನೆ, ಇಲ್ಲಿ ಒಂದು ಡೊನೇಷನ್ ಡಬ್ಬ ಕಾಣ್ತಿದೆಯಲ್ಲ ಇದರಲ್ಲಿ ವಾಲ್ಟ್ ಅಂತ ಬರ್ದಿದೆ, ಇವನು ನಿಮ್ಗೆ ಏನಾಗ್ಬೇಕು? ಹ್ಯಾಂಕ್ ಹೇಳ್ತಾನೆ, ಅವ್ನು ನನ್ನ ಬ್ರದರ್ ಇನ್ ಲಾ ಅಂತ. ಗಸ್ ಕೇಳ್ತಾನೆ, ಓಕೆ ಅವನಿಗೆ ಯಾವ ರೋಗ ಇದೆ ಅಂತ. ಹ್ಯಾಂಕ್ ಹೇಳ್ತಾನೆ, ಲಂಗ್ ಕ್ಯಾನ್ಸರ್ ಆಗಿದೆ. ಸೊ ಇದ್ರ ಪ್ರಕಾರ ಗಸ್ ಒಂದು ಡೊನೇಷನ್ ಅಲ್ಲಿ ಹಣವನ್ನ ಹಾಕ್ತಾನೆ. ಸೊ ಈಗ ಗಸ್ ನಿಗೆ ವಾಲ್ಟರ್ ವೈಟ್ ನ ಪೂರ್ತಿ ಇತಿಹಾಸನೇ ಗೊತ್ತಾಗ್ಬಿಟ್ಟಿದೆ ಗುರು. ಇದೆಲ್ಲ ಆದ್ಮೇಲೆ ಇನ್ನೊಂದ್ ಸೀನ್ ಅಲ್ಲೇ ವಾಲ್ಟರ್ ವೈಟ್ ಜೆಸ್ಸಿನ ಕರ್ಕೊಂಡು ಹೋಗ್ತಾನೆ, ಅದು ಕೂಡ ಒಂದು ಶಾಂತಿಯುತವಾದಂತಹ ಜಾಗಕ್ಕೆ. ಯಾಕಂದ್ರೆ ಜೆಸ್ಸಿ ಅಂತ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾನೆ, ಅವನು ಸರಿಯಾಗೋದಕ್ಕೆ ಇದೇ ಜಾಗ ಬೆಸ್ಟ್ ಆಗಿದೆ. ಸೊ ವಾಲ್ಟರ್ ವೈಟ್ ಇಷ್ಟೆಲ್ಲ ಮಾಡಿ ವಾಪಸ್ ಮನೆಗೆ ಬಂದಿರುವಾಗ ಇಲ್ಲಿ ಇವನ ಫ್ಯಾಮಿಲಿದು ಬೇರೆನೆ ಡ್ರಾಮಾ ಆಗಿದೆ ಗುರು. ಇಲ್ಲಿ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಬಂದಿದ್ದಾರೆ. ವಾಲ್ಟರ್ ವೈಟ್ ಗೆ ಶಾಕ್ ಆಯ್ತು, ಇವರು ಏನ್ ಮಾಡ್ತಿದ್ದಾರೆ ಇಲ್ಲಿ. ಮತ್ತೆ ಗೊತ್ತಾಗುತ್ತೆ ಇವರು ನ್ಯೂಸ್ ರಿಪೋರ್ಟರ್ಸ್ ಅನ್ನೆಲ್ಲ ಕರೆದಿದ್ದಾರೆ. ಯಾಕಂದ್ರೆ ವಾಲ್ಟರ್ ಜೂನಿಯರ್ ಹಾಗೂ ಸ್ಕೈಲರ್ ಅಂದ್ರೆ ಅವನ ಫ್ಯಾಮಿಲಿ ದೊಡ್ಡದೊಂದು ಡೊನೇಷನ್ ಮಾಡ್ತಿದ್ದಾರೆ. ಮತ್ತೆ ಇದನ್ನು ಟಿವಿಯಲ್ಲಿ ಪಬ್ಲಿಕ್ ಮಾಡೋದ್ರಿಂದ ಇವರಿಗೆ ಡೊನೇಷನ್ ಜಾಸ್ತಿ ಆಗುತ್ತೆ, ಮತ್ತೆ ಲಂಗ್ ಕ್ಯಾನ್ಸರ್ ನ ಟ್ರೀಟ್ಮೆಂಟ್ ಕೂಡ ಸುಲಭ ಆಗುತ್ತೆ ಅಂತ. ಆದ್ರೆ ಯಾರು ಹೇಳುದು ಗುರು, ಅದೆಲ್ಲ ಇವನದೇ ಹಣ ಅಂತ. ಮತ್ತೆ ನಾಟಕ ಮಾಡೋ ತರ ಕೂತ್ಕೊಂಡು ಬಿಡ್ತಾನೆ. ಮತ್ತೆ ಅದರ ನೆಕ್ಸ್ಟ್ ದಿನ ಫೈನಲ್ ಆಗಿ ಕೀಮಿಯೋಥೆರಪಿಯ ಲಾಸ್ಟ್ ಪಾರ್ಟ್ ಮುಗಿಯುತ್ತೆ. ಅಂದ್ರೆ ಇವನ ಲಂಗ್ ಕ್ಯಾನ್ಸರ್ ನ ಟ್ರೀಟ್ಮೆಂಟ್ ಮುಗ್ದೋಯ್ತು ಇಲ್ಲಿಗೆ. ಮತ್ತೆ ಅಲ್ಲಿ ಡಾಕ್ಟರ್ ನ ಜೊತೆ ಸ್ವಲ್ಪ ಮಾತುಕತೆ ನಡೀತಿರುತ್ತೆ, ಎಲ್ಲ ಸರಿನೇ ಇತ್ತು. ಆದ್ರೆ ಇನ್ನೊಂದು ಕಡೆ ಜೇನ್ ತಂದೆ ಡೊನಾಲ್ಡ್ ಇದಾನಲ್ಲ, ಇವನು FFA ಆಗಿ ಕೆಲಸ ಮಾಡ್ತಾನೆ, ಅಂದ್ರೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಅಂತ. ಅಂದ್ರೆ ಇವನು ಏರ್ ಫೋರ್ಸ್ ನಲ್ಲಿ ಕೆಲಸ ಮಾಡ್ತಾನೆ. ಏರೋಪ್ಲೇನ್ಸ್ ಗಳಿಗೆಲ್ಲ ಡೈರೆಕ್ಷನ್ ಕೊಡೋರು ಇವರೇ ಆಗಿದ್ದಾರೆ. ಅವನ ಮಗಳ ಸಾವಿನ ಮುಂಚೆನೆ ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಆದ್ರೆ ಇಲ್ಲಿ ಕೆಲಸದ ಒತ್ತಡ ಕೂಡ ಜಾಸ್ತಿನೇ ಆಗ್ತಿದೆ. ಎರಡು ಕೂಡ ಒಟ್ಟಿಗೆ ಸೇರಿದಾಗ ಮನುಷ್ಯ ಅಂತೂ ಹುಚ್ಚ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಅದರ ಪ್ರಕಾರ ಅವನು ಕೆಲಸ ಮಾಡೋಕಂತ ಬರ್ತಾನೆ. ಮತ್ತೆ ಇನ್ನೊಂದು ಕಡೆ ಎಲ್ಲ ಸರಿಯಾಯ್ತು ಅಂತ ತಿಳ್ಕೊಂಡಿದ್ದ ನಮ್ಮ ವಾಲ್ಟರ್ ವೈಟ್ ಇನ್ನೊಂದು ತೊಂದರೆನ ಲೈಫ್ ನಲ್ಲಿ ನೋಡ್ತಾನೆ. ಮತ್ತೆ ಅದೇನಂದ್ರೆ ಸ್ಕೈಲರ್ ಹೇಳ್ತಾಳ, ನೀನೇನು ಹೊರಗಡೆ ಹೋಗ್ಬೋದು, ನಿನ್ನ ಕೆಲಸ ಮಾಡಬಹುದು ಅಂತ. ಆದ್ರೆ ವಾಲ್ಟರ್ ವೈಟ್ ಹೇಳ್ತಾನೆ, ಸಡನ್ ಆಗಿ ಏನಾಗ್ತಿದೆ ಇದು? ಸ್ಕೈಲರ್ ಹೇಳ್ತಾಳೆ, ನೀನ್ ನಂಗೆ ಮೋಸ ಮಾಡಿದ್ಯಾ ಅಂತ ನಂಗೆ ಗೊತ್ತಿತ್ತು, ನಿನ್ ದೊಡ್ಡ ಸುಳ್ಳುಗಾರ, ನಿನ್ನ ಹತ್ರ 2 ಮೊಬೈಲ್ ಇದೆ. ವಾಲ್ಟರ್ ವೈಟ್ ಹೇಳ್ತಾನೆ, ಏನ್ ಹೇಳ್ತಿದ್ಯಾ ನೀನು? ಸ್ಕೈಲರ್ ಹೇಳ್ತಾಳೆ, ಯಾಕಂದ್ರೆ ನಾವು ಸರ್ಜರಿಯಲ್ಲಿ ಮಾತಾಡ್ತಿದ್ದಾಗ ನಿನ್ಗೆ ನಿನ್ನೆ ನಾವು ಕಾಲ್ ಮಾಡಿದ್ವಿ ಅಂತ ಹೇಳಿದ್ರು, ಅದಕ್ಕೆ ನೀನ್ ಹೇಳ್ದಿ ಯಾವ ಮೊಬೈಲ್ಗೆ ಅಂತ. ಇದರ ಅರ್ಥ ನಿನ್ನ ಹತ್ರ ಇನ್ನೊಂದು ಮೊಬೈಲ್ ಕೂಡ ಇದೆ, ನೀನೇನೋ ಮೋಸ ಮಾಡ್ತಿದ್ಯಾ ನಮ್ಗೆ. ವಾಲ್ಟರ್ ವೈಟ್ ಹೇಳ್ತಾನೆ, ನೀನ್ ಹೇಳೋದಕ್ಕೆ ಲಾಜಿಕ್ ಇಲ್ಲ, ಏನೇನೋ ಮಾತಾಡ್ಬೇಡ ಸುಮ್ನೆ ಅಂತ. ಸ್ಕೈಲರ್ ಹೇಳ್ತಾಳೆ, ನಂಗೆಲ್ಲ ನಿನ್ನ ವಿಷಯ ಗೊತ್ತಾಗಿದೆ, ನಿನ್ನ ಎಕ್ಸ್ ಯಾರು ಅಂತ ಕೂಡ ನಂಗೆ ಗೊತ್ತು, ಗ್ರೆಚನ್ ನಿನ್ನ ಎಕ್ಸ್ ಅಂತ ಕೂಡ ಗೊತ್ತು, ಅವಳಿಗೆ ನಾನು ಕಾಲ್ ಮಾಡಿದ್ದೆ ಆ ದಿನ. ಮತ್ತೆ ಅವಳು ಎಲ್ಲ ಸತ್ಯವನ್ನ ಕೂಡ ಹೇಳಿದ್ಲು, ಅವಳು ನಿನ್ನ ಟ್ರೀಟ್ಮೆಂಟ್ ಗೆ ಹಣ ಕೊಟ್ಟಿರ್ಲಿಲ್ಲ, ಜೊತೆಗೆ ಹಣ ಕೊಟ್ಟಿರೋದು ನೀನಂತ ಕೂಡ ನಂಗೆ ಗೊತ್ತಿದೆ. ಆದ್ರೆ ಹಣ ಎಲ್ಲಿಂದ ಬಂತು ಅದೆಲ್ಲ ನಂಗೆ ಗೊತ್ತಾಗ್ಬೇಕು ಅಂತ ನೀನು ಇಂಟ್ರೆಸ್ಟ್ ಇಲ್ಲ. ಇದಿಷ್ಟೇ ಅಲ್ಲ, ನನ್ನ ಹತ್ರ ಇನ್ನೂ ಪ್ರೂಫ್ ಇದೆ. ನಾನು ನಿನ್ನ ತಾಯಿಗೆ ಕಾಲ್ ಮಾಡಿದ್ದೆ, ಆ ದಿನ ನೀನು ಏರ್ಪೋರ್ಟ್ ಗೆ ಹೋಗಿ ನಿನ್ನ ತಾಯಿಯ ಮನೆಗೆ ಹೋಗ್ಲಿಲ್ಲ, ಎಲ್ಲಿಗೋ ಬೇರೆನೆ ಹೋಗಿದ್ಯಾ. ಇದಕ್ಕಿಂತ ಹೆಚ್ಚು ಪ್ರೂಫ್ ಏನ್ ಬೇಕು ನಿಂಗೆ? ಸೊ ನೀನು ಸುಳ್ಳಿನ ಮೇಲೆ ಸುಳ್ಳನ್ನ ಹೇಳಿದ್ಯಾ, ನೀನು ಏನ್ ಬೇಕಾದ್ರೂ ಮಾಡ್ಕೊ, ನನ್ನ ಹತ್ರ ಮಾತ್ರ ಮಾತಾಡ್ಬೇಡ ಅಂತ ಹೇಳ್ತಾಳೆ. ಮತ್ತೆ ವಾಲ್ಟರ್ ವೈಟ್ ನ ಒಂದು ಮಾತನ್ನ ಕೇಳದೆ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ಡೊನಾಲ್ಡ್ ತನ್ನ ವರ್ಕ್ ಅನ್ನ ಮಾಡ್ತಿರುವಾಗ ಸಡನ್ ಆಗಿ ತನ್ನ ಮಗಳ ಸಾವನ್ನೇ ನೆನಪು ಮಾಡ್ಕೊಳ್ತಾನೆ. ಹಾಗಾಗಿ ಏರೋಪ್ಲೇನ್ ನವರಿಗೆ ಡೈರೆಕ್ಷನ್ ಅನ್ನ ಹೇಳೋಕೆ ಆಗುದಿಲ್ಲ. ಸೊ ಅವನು ಡೈರೆಕ್ಷನ್ ಅನ್ನ ಹೇಳದ ಇರೋ ಕಾರಣ 2 ಏರೋಪ್ಲೇನ್ ಗಳು ಗುದ್ಬಿಟ್ಟು ದೊಡ್ಡದೊಂದು ಕ್ರಾಶ್ ಆಗ್ಬಿಡುತ್ತೆ. ಇದರಿಂದ ವಿಮಾನದಲ್ಲಿದ್ದಂತ ಎಲ್ಲ ಜನರು ಸತ್ ಬಿಡ್ತಾರೆ. ವಾಲ್ಟರ್ ವೈಟ್ ಆಕಾಶ ನೋಡಿದಾಗ ಅವನಿಗೆ ಕಣ್ಣಿಗೆನೆ ಕಾಣುತ್ತೆ ಇಲ್ಲಿ ಕ್ರಾಶ್ ಆಗ್ತಿರೋದು. ಎಲ್ಲರ ಲೈಫ್ ಹಾಳಾಗೋಗಿದೆ. ಜೆಸ್ಸಿ ಜೇನ್ ಸತ್ತ ಡಿಪ್ರೆಷನ್ ಅಲ್ಲಿದ್ರೆ ಡೊನಾಲ್ಡ್ ತನ್ನ ಮಗಳ ಸಾವಿಗೆ ಡಿಪ್ರೆಷನ್ ಅಲ್ಲಿದ್ದಾನೆ. ಅದರ ಕಾರಣ ವಿಮಾನ ಕೂಡ ಸ್ಫೋಟ ಆಗ್ಬಿಡ್ತು. ಹಾಗೇನೆ ವಾಲ್ಟರ್ ವೈಟ್ ಗೆ ಕೂಡ ತನ್ನ ಫ್ಯಾಮಿಲಿಯಲ್ಲಿ ತೊಂದರೆ ಬಂದಿದೆ. ಸೊ ಹೀಗೆ ಸೀಸನ್ 2 ಎಂಡ್ ಆಗುತ್ತೆ. ಆದ್ರೆ ಮುಂದೆ ಏನಾಗುತ್ತೆ ನಿಮ್ಗೆ ನೋಡ್ಬೇಕಾದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ಸೀಸನ್ 3 ನಲ್ಲಿ. ಸೊ ಆದಷ್ಟು ಬೇಗ ಸೀಸನ್ 3 ಅನ್ನ ತರೋಕೆ ನೋಡ್ತೀನಿ. ಮತ್ತೆ ಗಾಯ್ಸ್ ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಬೇಕು. ಯಾಕಂದ್ರೆ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ದು 5 ಗಂಟೆ ಆಗಿದೆ, ಅಂದ್ರೆ 5 ಎಪಿಸೋಡ್ಸ್ ಗಳು ಆಗಿದೆ. ಇದನ್ನ ಶಾರ್ಟ್ ಆಗಿ ಫುಲ್ ಡೀಟೇಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾನೇ ಟೈಮ್ ತಗೊಳ್ಳುತ್ತೆ, ಜೊತೆಗೆ ಎಡಿಟ್ ಮಾಡೋದು ಕೂಡ ತುಂಬಾನೇ ಟೈಮ್ ತಗೊಳ್ಳುತ್ತೆ. ಸೊ ಹೀಗೇನೆ ನೀವು ಸಪೋರ್ಟ್ ಮಾಡ್ತೀರಿ. ಮತ್ತೆ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಅಂಡ್ ಮೆಂಬರ್ಶಿಪ್ ಅನ್ನು ಕೂಡ ತಗೊಂಡು ನಮ್ಗೆ ನೀವು ಸಪೋರ್ಟ್ ಮಾಡಬಹುದು. ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಅಲ್ಲಿ ತನಕ ಈ ವಿಡಿಯೋನ ನೋಡಿ. ಜೈ ಕರ್ನಾಟಕ ಮಾತೆ, ಪೀಸ್.